ಹಾಯ್ ಹಲೋ ನಮಸ್ತೆ, ಕನ್ನಡ ಫಿಲ್ಮ್ ವಿಲೇಜ್ಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಇವತ್ತು ಫ್ಲರ್ಟ್ ಸಿನಿಮಾದ ಬಗ್ಗೆ ಫ್ಲರ್ಟ್ ಮಾಡ್ಕೊಂಡು ಮಾತಾಡೋಣ ಅಂತ ಬಂದಿದ್ದೀನಿ. ಫ್ಲರ್ಟ್ ಚಿತ್ರ ತಂಡದವರು ಎಲ್ಲರ ಜೊತೆಗಿದ್ದಾರೆ. ವಯಸ್ ನೇಮ್ ಮಾತಾಡ್ಸೋಣ. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನನಗೆ ಒಂಥರ ಶವರಿಂಗ್ ಸ್ಟಾರ್ಟ್ ಆಗಿದೆ. ಏಕೆ ಭಯ ನಿಮ್ನೆಲ್ಲ ನೋಡಿದಾಗ. ನಾವೇ ನಿಮ್ಗೆ ಇದ್ರ ತರ ಕಾಣ್ತಾ ಇದೀವ? ಅದ್ರ ತರ ಅದೇ ನಮ್ಮಲ್ಲಿ ಅದು ಕಾಣ್ತಿದೆ. ನನಗೆ ಅವಮಾನ ಆಗ್ತಾ ಇದೆ. ಅದು ಬಿಗ್ ಬಾಸ್ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಇಬ್ರು ಬಿಗ್ ಬಾಸ್ ಜೊತೆಗಿದ್ದಾರೆ, ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು. ಫ್ಲರ್ಟ್ ಯಾರು ಬಿಗ್ ಬಾಸ್ ಅಲ್ಲಿ ಸ್ಟಾರ್ಟ್ ಮಾಡಿದ್ ಫಸ್ಟ್? ನಮ್ದು ಝೀರೋ. ನಿಮ್ದ್ರಲ್ಲಿ ಬಿಗ್ ಬಾಸ್ ಅಲ್ಲಿ ಝೀರೋ. ಬಟ್ ನನ್ ಗೆಳೆಯ ಮಾಡ್ತಿದ್ದ ಅಲ್ಲಿ. ಗೆಳೆಯ ನಮ್ಮ ಅಯ್ಯಪ್ಪ. ನೀವು ಸರ್? ನಾನು ಫ್ಲರ್ಟ್ ಗೇಟ್ ಎಲ್ಲ ಮಾಡಲ್ಲ ಸರ್. ಇವ್ರದ್ದು ಆಕ್ಚುಲಿ ಝೀರೋ. ಕಂಪ್ಲೀಟ್ ಫ್ಯಾಮಿಲಿ ಮ್ಯಾನ್ ತರ ಅಲ್ಲ. ಎಸ್, ಈಗ ನಿಮ್ ಪಾತ್ರದ ಬಗ್ಗೆ ಈಗ ನಡೀತಿರೋ ಕಾಮಿಕ್ ಆಗಿ ಏನಾದ್ರು ಒಬ್ರು ಟ್ರೆಂಡಿಂಗ್ ಅನ್ನಿಸ್ತಿರೋ ವಾಯ್ಸ್ ಅಥವಾ ಟ್ರೆಂಡಿಂಗ್ ಯಾರಾದ್ರೂ ಹೀರೋಗಳು ಏನಾದ್ರೂ ತಗೊಬೋದು, ಇಂಟ್ರೊಡಕ್ಷನ್ ಮಾಡ್ಬೋದು ನಿಮ್ ಕ್ಯಾರೆಕ್ಟರ್ ಬಗ್ಗೆ. ಲೈಕ್ ಏನಾದ್ರು ಒಂದು ಟ್ರೆಂಡ್ ಆಗಿರೋ ಥರದ್ದು ಅವಾಗಲೇ ಮೀಮ್ಸ್ ಮಾಡ್ತಾ ಇದ್ರ ನೀವು, ಆ ಥರ ಬನ್ನಿ ವೆಲ್ಕಮ್ ಮಾಡ್ಕೊಡಿ ಆ ಥರ ಸಿನಿಮಾನ ಮೀಮ್ಸ್ ಮೀಮ್ಸ್ ಆ ಥರ ವಾಯ್ಸ್ ಚೇಂಜ್ ಮಾಡ್ಕೊಂಡು ಆ ಥರ ಈಗ ಸರ್ ಅವಾಗಲೇ ಮಾಡಿದ್ರು, ಆ ಥರದ್ದು ನಿಮ್ಗೆ ಇಷ್ಟ ಆಗುತ್ತೆ? ಮಂಗಳೂರು ಹೇಳಿ, ನಿಮ್ಮಿಂದಲೇ ಸ್ಟಾರ್ಟ್ ಆಗುತ್ತೆ. ಲೇಡೀಸ್ ಫಸ್ಟ್ ಅಲ್ಲ ಸರ್, ಅವ್ರನ್ನ ಯಾಕೆ ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ, ನಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ ನವೆಂಬರ್ 7ಗೆ, ಬನ್ನಿ ಬನ್ನಿ. ಎಸ್ ಹೇಳಿ ಸರ್. ದೇವ್ರೇ ನಮಸ್ಕಾರ. ಡಾಕ್ಟ್ರು ಬ್ರೋ. ನಮಸ್ಕಾರ ದೇವರು. ನಮಸ್ಕಾರ ದೇವ್ರು. 7ನೇ ತಾರೀಕು ನಮ್ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು 7ನೇ ತಾರೀಕು ಅಷ್ಟೇ ಅಲ್ಲ, ಎಲ್ಲಾ ದಿನನೂ ಬಂದ್ ನೋಡಿ. ಸರ್, ನಮ್ ಸಿನಿಮಾನಲ್ಲಿ 500 ಕೋಟಿ ನಾಯೆಲ್ಲ ಇಲ್ಲ, ಆದ್ರೆ ಅದಕ್ಕಿಂತ ಜಾಸ್ತಿ ವರ್ತ್ ಅಷ್ಟು ಎಂಟರ್ಟೈನ್ಮೆಂಟ್ ಇದೆ. ಸೊ ದಯವಿಟ್ಟು ನಮ್ ಸಿನಿಮಾ 180 ಜನ ಹುಡುಗಿರು ನೋಡಿದ್ಮೇಲೆ ನಾನು ಅವ್ರನ್ನ ಕಟ್ಕೊಂಡಿದ್ದೆ. 180 ಸಿನಿಮಾ ನೋಡಿದ್ಮೇಲೆ ಸ್ಕ್ರಿಪ್ಟು ಬೇಡ, ನಂಗೆ ನಂಬರ್ಗಳು ಆಗಿ ಬರಲ್ಲ, ತಿರ್ಗಾ ಅದಕ್ಕೆ 35 ಕಂಪನಿ ಇನ್ನೊಂದು ಅದು ಇದು ಅಂತ ಶುರು ಮಾಡ್ಕೊಂಡ್ಬಿಡ್ತಾರೆ. ಸೊ ಅದೇ 500 ಕೋಟಿ ಅಷ್ಟು ವರ್ತ್ ಎಂಟರ್ಟೈನ್ಮೆಂಟ್ ಇದೆ. ಬನ್ನಿ ನಮ್ಮ ಸಿನಿಮಾ. ಯಾವ ಇವೆಲ್ಲ ಬೇಡ ಬಿಡಲ್ಲ ಅಂತಾರೆ. 7ನೇ ತಾರೀಕು ಸಿನಿಮಾಗೆ ಬನ್ನಿ, ನನ್ನ ಮೇಲೆ ಆಣೆ ಇಟ್ಟು ಹೇಳ್ತೀನಿ ನಾನು. 7ನೇ ತಾರೀಕು ಬನ್ನಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಎಸ್, ಫ್ಲರ್ಟ್ ಡೈರೆಕ್ಟರ್ ಆಗಿದ್ದೀರಾ, ಪ್ರೊಡ್ಯೂಸರ್ ಆಗಿದ್ದೀರಾ, ಆಕ್ಟರ್ ಆಗಿದ್ದೀರಾ. ಇತ್ತೀಚೆಗೆ ಇದೊಂದು ಕನ್ನಡ ಇಂಡಸ್ಟ್ರಿ ಟ್ರೆಂಡ್ ಆಗಿದೆ. ಈಗ ಹೀರೋಗಳು ವಿಜಯ್ ಸರ್ ಇರ್ಬೋದು, ರಿಷಬ್ ಶೆಟ್ಟಿ ಸರ್ ಇರ್ಬೋದು, ರಕ್ಷಿತ್ ಶೆಟ್ಟಿ ಸರ್ ಇರ್ಬೋದು, ಆಮೇಲೆ ಇವನ್ ರವಿ ಸರ್ ಅದನ್ನು ಸ್ಟಾರ್ಟ್ ಮಾಡಿದ್ರು. ಅವಾಗ ಅಂದರೆ ಈ ಸ್ಟ್ರಗಲ್ ಅನ್ನೋದು ಜೊತೆಗೆ ತಮ್ಮನ್ನು ತಾವು ಮೇಲೆತ್ಕೊಳೋ ಟೈಮ್ ಬಂದಾಗ ನೀವು ಹೇಳಿದ್ರೆ ಯಾವುದು ಈವೆಂಟಲ್ಲಿ ನಮ್ಮ ಸಿನಿಮಾನ ನಾನು ಮಾಡಬೇಕು ಅಂತ ಅನ್ನಿಸ್ತು. ಯಾವುದೋ ಅವಕಾಶಗಳು ಬರ್ದಿಲ್ಲ, ಏನಕ್ಕೆ ಆ ಪಾಯಿಂಟ್ ಆಫ್ ವ್ಯೂಲ ಅನ್ನಿಸ್ತು. ಅಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ರು, ಸಕ್ಸಸ್ಫುಲ್ ಸೀರಿಯಲ್ಗಳು ಮಾಡಿದ್ರ, ಬೇರೆ ಬೇರೆ ಭಾಷೆಗಳಲ್ಲಿ ಮಾಡಿದ್ರ, ಏನಕ್ಕೆ ಆ ಥರ ಅನ್ನಿಸ್ತು ನಿಮಗೆ? ಒಂದು ಟೆಲಿವಿಷನ್ ಅಲ್ಲಿ ಹಿಟ್ ಆದ್ರೆ ಒಂದು ಟ್ರೆಂಡ್ ಇದೆ ನಮ್ಮ ಕನ್ನಡ ಇಂಡಸ್ಟ್ರಿ, ಅಂದ್ರೆ ಸಿನಿಮಾಗೆ ಸೂಟ್ ಆಗಲ್ಲ. ಏನಕ್ಕೆ ಅಂದ್ರೆ ಜನ ಡೈಲಿ ಫ್ರೀ ಆಗಿ ನೋಡಿರ್ತಾರೆ, ಟಿಕೆಟ್ ಕೊಟ್ಟು ಎಲ್ಲಿ ನೋಡ್ತಾರೆ. ಸೊ ಅದು ನಾನು ಅದನ್ನು ಒಪ್ಪಲ್ಲ. ಯಾಕಂದ್ರೆ ಸಿನಿಮಾ ನೋಡೋಕೆ ಬರೋದು ಯಾರು ನೋಡಿಯೋ ಅಲ್ಲ, ಕತೆ ಚೆನ್ನಾಗಿದ್ರೆ ಮಾತ್ರ ಸಿನಿಮಾ ಸಸ್ಟೈನ್ ಆಗೋದು, ಹಿಟ್ ಆಗೋದು ಅಂತ ನಂಬಿರೋದು. ಸೊ ಕತೆ ಬರದೇ ಇದ್ದಾಗ, ಚೆನ್ನಾಗಿರೋ ಸಿನಿಮಾ ಬರದೇ ಇದ್ದಾಗ ನಾವು ನಮ್ಮ ಬರವಣಿಗೆ, ನಮ್ಮ ಯೋಚನೆಗಳನ್ನ ಹಾಕ್ಬೇಕಾಗುತ್ತೆ ಪೇಪರ್ಸ್ ಮೇಲೆ. ಸೊ ಅದು ತೆರೆ ಮೇಲೆ ಈಗ ಮಾಡಿದ್ವಿ ಅಷ್ಟೇ. ಅದಕ್ಕೆಲ್ಲ ಶುರು ಆಗಿದ್ದು ಯಾವಾಗಲೂ ಡೈರೆಕ್ಷನ್ ಥಾಟ್ ಇತ್ತು. ನಮ್ಮ ಡಾರ್ಲಿಂಗ್ ಕೃಷ್ಣ ಲವ್ ಮಾಫ್ಟೇಲ್ ಮಾಡಿದ್ರೆ ಅದಕ್ಕೆ ಚಾಲನೆ ಸಿಕ್ತು. ಫ್ಲರ್ಟ್ ಮಾಡಿದೆ ಅವಾಗ ನಿಮ್ಮ ಫಸ್ಟ್ ಸ್ಟೇಜ್, ಅಂದ್ರೆ ನಿಮ್ಮ ಬಿಗಿನಿಂಗ್ ಡೇಸ್ ಸ್ಕೂಲ್ ಟೈಮ್? ನಮ್ಮ ಟೈಮಲ್ಲಿ ಫ್ಲರ್ಟ್ ಅಂತಿರ್ಲಿಲ್ಲ. ಹುಡುಗಿರ್ನ ನೋಡ್ತಾ ಇದ್ವಿ, ಕೊಡ್ತಾ ಇದ್ವಿ. ಯಾರು ಇಷ್ಟ ಆದ್ರೆ ಅವ್ರು ಸ್ಕೂಲಿಗೆ ಬರೋದು ಅಥವಾ ಕಾಲೇಜಿಗೆ ಬರೋದು. ಆ ಟೈಮ್ ಅಲ್ಲಿ ಸ್ಕೂಲ್ ಮುಗಿದ್ಮೇಲೆ ಅವ್ರ ಹಿಂದೆ ಸೈಕಲ್ ಇದ್ರ ತನಕ ಹೋಗೋದು, ಆ ತರ ಮಾಡಿದ್ವಿ ಅಷ್ಟೇ. ಯಾರನ್ನು ಮಾತಾಡಿಸಿ ಅದೆಲ್ಲ ಇದ್ದಿಲ್ಲ. ಖುಷಿ ಪಡ್ತಾ ಇದ್ರೆ ಅಷ್ಟೇ, ಓಡಿ ಮೊದಲೇ ಮೂಮೆಂಟ್ ಅಂತ ಇರುತ್ತಲ್ಲ. ಸೊ ಅವಾಗೆಲ್ಲ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ಫೀಲಿಂಗ್ಸ್. ಈಗೆಲ್ಲ ಕೇಳಿದೀವಿ ಬಹಳ. ಬಟ್ ನಮ್ಮ ಸ್ಕೂಲ್ ಡೇಸ್ ಕಾಲೇಜಸ್ ಅಲ್ಲಿ ಆಕ್ಚುಲಿ ಆ ಒಂದು ಪ್ಯೂರಿಟಿ ಇನ್ನೂ ಉಳಿದಿತ್ತು. ಯಾವ್ದು ಮೂಮೆಂಟ್ ನೆನಪಿಸ್ಕೊಳ್ಳೋದು?
ಎಷ್ಟಿದೆ ಸ್ಟಾರ್ಟಿಂಗ್ ಒಂದು ಹೇಳೋದು ನೆನಪಿರುತ್ತೆ, ತುಂಬಾ ಇರುತ್ತೆ ಸರ್ ದೊಡ್ಡದು. ಆ ಸ್ಟಾರ್ಟಿಂಗ್ ಒಂದು ಯಾವ್ದಾದ್ರು ಒಂದು ಇರುತ್ತೆ, ತುಂಬಾ ಇರುತ್ತೆ. ಈಗ ನಮ್ಗೆ ಅಂದ್ರೆ ಇಷ್ಟ ಯಾವಾಗ ಫ್ರೆಂಡ್ ಯಾರು ಚೆನ್ನಾಗಿದ್ದಾರೆ ಅಂತ ಹೇಳ್ತಿದ್ದಂಗೆ ನಮಗ್ ಕ್ರಶ್ ಆಗ್ಬಿಡುತ್ತೆ. ಸೊ ಆ ತರದೆಲ್ಲ 90s ಅಲ್ಲ ಫ್ರೆಂಡ್ ಇಷ್ಟ ಆಗಿದ್ದು ಇನ್ನೊಂದು ಫ್ರೆಂಡ್ಗೂ ಇಷ್ಟ ಆಗಿರುತ್ತೆ. ಕ್ರಶ್ ಅಲ್ಲ, ಕ್ರಶ್ ಅಷ್ಟೇ. ಕ್ರಶ್ ಅಷ್ಟೇ. ಸ್ಕೂಲಲ್ಲಿ ಸ್ಟಾರ್ಟ್ ಆಗಿತ್ತು ಸರ್ ಕ್ರಶ್ ಅಂತ. ಯಾರ್ಗೂ ಯಾವ ಯಾವ ಆಗಿಲ್ಲ. ಯಾವ ನೀವೇನೋ ನಿಮ್ಗೆ ಮೂರನೇ ಕ್ಲಾಸಲ್ಲಿ ಶುರು ಆಗಿತ್ತಮ್ಮ, ಮೂರನೇ ಕ್ಲಾಸಲ್ಲಿ ಶುರು ಆಗಿತ್ತು. ನಿಮ್ಗೆ ಆಗಿಲ್ಲ ಅಂತ ಹೇಳ್ತಿದ್ದೀರಾ ನೀವು? ನಿಮ್ಗಾಗಿ ಅಲ್ಲ ಕ್ರಶ್ ಹತ್ರ ಹೇಳ್ಕೊಂಡಿದ್ರ ಅಂತ ಮಾತೇ ಆಡ್ಸಿದ್ರು, ಹೇಳ್ಕೊಳ್ಳೋದಿಲ್ಲ. ಮತ್ತೆ ನೀವು ಸರ್? ನನಗೆ ಐ ಥಿಂಕ್ 7th ಸ್ಟ್ಯಾಂಡರ್ಡ್ ನಲ್ಲಿ ಒಂದು ಕ್ರಶ್ ಆಗಿತ್ತು ನಮ್ಮ ಕಂಪ್ಯೂಟರ್ ಟೀಚರ್ ಮೇಲೆ. ಇದು ಆಕ್ಚುಲಿ ಇದು ಚೆನ್ನಾಗಿ ಹೇಳು. ಆಕ್ಚುಲಿ ನಾನು ಅವಾಗಲಿಂದ ಸ್ವಲ್ಪ ಹೈಟ್ ಜಾಸ್ತಿ, ಅವ್ರು ಸ್ವಲ್ಪ ಶಾರ್ಟ್ ಇದ್ರು. ಓಕೆ. ಸೊ ಒಂದೇ ಹೈಟ್ ನಲ್ಲಿ ಇದ್ವಿ ಅವಾಗ. ತರ ಅದು ಟೀಚರ್ ಸ್ಟೂಡೆಂಟ್ ಒಂದು ಕ್ರಶ್. ನೀವು ಹೇಳ್ಬಿಟ್ಟಿದ್ದೀರಾ ಸಿದ್ಲಿಂಗು ಸಿನಿಮಾ ತರ ಡೈರೆಕ್ಟ್ ಆಗಿ? ಇಲ್ಲ ಇಲ್ಲ, ಅಂದ್ರೆ ಟೀಚರ್ಗೆ ಹೇಳಿದ್ದೆ. ಅಲ್ಲ, ಸಿದ್ಲಿಂಗಲ್ಲಿ ಏನ್ ಹೇಳಿದ್ರು ಅಂತ ಕೇಳಿ. ಅದೇ ಏನ್ ಹೇಳಿದ್ರು? ಇಲ್ಲ ಇಲ್ಲ ಕೇಳಲ್ಲ, ಡೈಲಾಗ್ ಕೇಳಿದೆ. ಏನ್ ಡೈಲಾಗ್ ಅದು ಹೇಳಿ. ಅಲ್ಲ ನಿಮ್ ಕಂಡ್ರೆ ತುಂಬಾ ಇಷ್ಟ ಅಂತ. ಅಲ್ಲ, ನಿಮ್ಮಲ್ಲಿ ಏನ್ ಇಷ್ಟ ಅಂತ ಹೇಳಿ. ಹೌದಾ? ನೀವು ನಿಮ್ಮೆದೆ ಇಷ್ಟ ಅಂತ ಹೇಳಿ. Oh my god. ನಾ ಅಷ್ಟೊಂದು- ಫ್ಲೈಟ್ Seriously? ಸಿನಿಮಾ ಡೈಲಾಗ್. ಇಲ್ಲ, ಅಷ್ಟೊಂದೆಲ್ಲ ಮುಂದುವರೆದಿಲ್ಲ. ಅಲ್ಲ, ನಿಮ್ ಕಾರು ಮತ್ತೆ ನಿಮ್ಮ ಇದು. ಅದು ಸೊ ಇಷ್ಟ, ನಿಮ್ಮನ್ನ ನೋಡಿದ್ರೆ ನನಗೆ ತುಂಬಾ ಇಷ್ಟ ಮಾಡ್ತೀನಿ. ಏನ್ ಹೇಳಿದ್ರು ಅದು ರಿಪ್ಲೈ? ಅದು ಪಾಪ ಸ್ಟೂಡೆಂಟ್ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟು ನಮ್ಮ ಮನಸ್ಸಲ್ಲಿ ಇದ್ದು ಅವ್ರ ಬಗ್ಗೆ. ಸ್ಟೂಡೆಂಟ್ ಹೇಳ್ತಿದ್ದಾನೆ ಅಂತ. ಅಲ್ಲ, ಟೈಮಲ್ಲಿ ಆಲ್ರೆಡಿ ನೀವು ಅಕ್ಷು ಜೊತೆ ಓಕೆ, ಕ್ರಶ್ ನೀವು ರಿಲೇಶನ್ಶಿಪ್ ಆಗಿಲ್ಲ? ಆಗಿದೆ. ಅವ್ರ ಜೊತೆ ಹೆಂಗೆ? ಇಲ್ವಾ? ಅಲ್ಲ, ಇವ್ರು ಯಾವ standard? ಅಕ್ಷು ಜೊತೆ. ಅಲ್ಲ ಅಲ್ಲ, ಟೀಚರ್. ಅಲ್ಲ ಬಾಟ್ಲ್ ಓಪನ್ ಮಾಡಿಸ್ತಾ ಇದ್ರೆ ವಿನಯ್ಗೆ ಕನ್ಫ್ಯೂಸ್ ಮಾಡಿ ಇಲ್ಲ ಇಲ್ಲ, ಟೀಚರ್ಗೆ ಅಂತ ಅವ್ರು ಹೇಳ್ತಾ ಇದ್ರು. ಸೊ ಅದೇ ಇಲ್ಲ, ನಾವು ಅಕ್ಷತಾ ಮೇಡಮ್ ಜೊತೆನೆ ಕೇಳಿದ್ರು ಯಾವಾಗ ರಿಲೇಶನ್ಶಿಪ್ ಬಂದ್ರ ಅಂತ. ಮೇಡಮ್ ಅಂದ್ರೆ teacher ನಾನು ಮೇಡಮ್. ನಿಮ್ಮನ್ನ ಒಂದು ಪ್ರಶ್ನೆ ಕೇಳಬೇಕು. ಅವಾಗಿಂದ ನೀವು ನಾನು ಕೇಳುವಾಗ ನೋಡ್ತಾ ಇದೀನಿ, ಸೀರಿಯಲ್ ಮಾಡಿದ್ರಾ, ಮೂವಿ ಮಾಡಿದ್ರಾ? ಹೌದು. ನೀವೆಲ್ಲಿ ಶೃಂಗೇರಿಯಿಂದನಾ? ಇಲ್ಲ ಸರ್, ಬೆಂಗಳೂರಿಂದ. ಓಕೆ, ಶೃಂಗೇರಿ ಅವ್ರು ನಮ್ಗೆ ಒಬ್ರು ಗೊತ್ತಿಲ್ಲ. ಸೊ ಅದಕ್ಕೆ ಮಾಡಿದ್ರಾ, ಹೋದ್ರಾ, ಕುಂತ್ರಾ? ಕುಂದ್ರ. ಹಾಗೆ. ಸೊ ಕಮಿಂಗ್ ಬ್ಯಾಕ್ ಟು ಸಿನಿಮಾ, ಅಲ್ಲ ಅವರು ಫಸ್ಟ್ ದಾರ ಕಟ್ಕೊಂಡಿದ್ದಾರೆ. ಫ್ಲರ್ಟ್ ಮಾಡ್ಕೊಂಡೆ ಇಂಟರ್ವ್ಯೂ ಮಾಡೋಣ ಅಂತ. ಮಾಡಿ ಮಾಡಿ ಮಾಡಿ. ಎಸ್ ಸರ್, ನೀವು ಫ್ಲರ್ಟ್ ಮಾಡಿದ್ದೆ ಅವಾಗ? ಅಯ್ಯ ಇರ್ಲಿ ಹೇಳಿ ಸರ್. ಭಾಗ್ಯ ಬರೀ ನೋಡೋಂತದ್ದಮ್ಮ. ಆ ಭಾಗ್ಯ ಸಿಕ್ಕಿದ್ರ? ಎಷ್ಟು ಜನ ನೋಡ್ತಿರ್ಲಿಲ್ಲ ದಿನ. ಯಾವಾಗ? ಇವಾಗ ಸ್ಕೂಲ್ ಡೇಸ್ ಅಲ್ಲಿ ಯಾವಾಗ ಆಯ್ತು? ಈಗ ತಾನೇ ಹೆಸರು ಹೇಳಿದ್ರಲ್ಲ ಭಾಗ್ಯ ಅಂತ. ಭಾಗ್ಯ ಯಾವ ಏಜ್ ಎಲ್ಲ ಆಯ್ತು ಹೇಳಿ ಸರ್. ನೀವೊಂದು ಹೇಳ್ಕೊಂಡಿದ್ರೆ ಯಾರಿಗಾದ್ರು? ಈಗ ಹುಡುಗರಾದ್ರೂ ಹೇಳಿರ್ತೀರಲ್ಲ ಸರ್, ಪೋಸ್ಟರ್ ಇದ್ದಂಗೆ ಎಲ್ಲಾರ್ಗು ಗೊತ್ತಿರುತ್ತೆ. ಗೊತ್ತಿರುತ್ತೆ ಯಾರು ಅವಳೆ ನೋಡ್ತಿದ್ಯಲ್ವಾ, ನಂಗೆ ಗೊತ್ತು ಅಂತ ಅವ್ನು ನೋಡ್ತಾ ಇರ್ತಾನೆ. ಸಿ, ಈ ಹುಡುಗರಲ್ಲಿ ಒಂದು ಬ್ರೋ ಕೋಡ್ ಇದೆ. ಅಂದ್ರೆ ಯಾರನ್ನ ಹಿಂಗ್ ನೋಡಿದ ತಕ್ಷಣ ಪಕ್ಕದಲ್ಲಿರೋ ಹಿಂಗ್ ನೋಡಿದ್ರೆ ಹಂಗೆ ಕಣ್ಣಲ್ಲೇ ಗೊತ್ತಾಗ್ಬಿಡುತ್ತೆ. ನೀನು ಅವಳೇ ಹಿಂಗ್ ಸುಮ್ನೆ ಹಿಂಗಂದ್ರೆ ಆಯ್ತು. ಚಂದನ್ ಹೋಗಿ ಚೆನ್ನಾಗಿ ಗೊತ್ತಾಗುತ್ತೆ. ಅಲ್ಲ, ಒಂದು ಸ್ಮೈಲ್ ಅಲ್ಲಿ ಗೊತ್ತಾಗ್ಬಿಟ್ಟಿರುತ್ತೆ. ಅದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಅವರೇ ಹೇಳ್ಬೇಕು ಈಗ ನೆಕ್ಸ್ಟ್. ಅಲ್ಲ, ಅದನ್ನ ತುಂಬಾ ಜನ ನೋಡಿರ್ತಾರೆ. ನೋಡಿರ್ತೀನಿ. ಎಸ್ ಮೇಡಮ್, ಆ ತರ ಫ್ಲರ್ಟ್ ಮಾಡಿದವರು ಕ್ರಶ್ ಮಾಡಿದವರು ಯಾರು ಇದ್ದಾರೆ? ಅಂದ್ರೆ ನನ್ ಗೊತ್ತಿಲ್ಲ, ಬಟ್ ನೀವಂದ್ರೆ ನಾನ್ ಫ್ಲರ್ಟ್ ಮಾಡಿರೋದ ಅವ್ರು ನೀವು ಫ್ಲರ್ಟ್ ಹೌದು, ಮಾಡಿರ್ತಾರೆ. ಹೌದು. ಈಗೆಲ್ಲ ಹುಡುಗಿ ಟ್ರೆಂಡ್ ಇದಾರೆ, ಅವರೇ ಮಾಡ್ತಾರೆ sir. ಜೆಂಡರ್ ಈಕ್ವಾಲಿಟಿ. ಅಲ್ಲ ಇವರು ಇದು ಟ್ರೆಂಡ್ ಇಲ್ಲ. ಹಾ. ಅವಾಗ ಟ್ರೆಂಡ್ ಇತ್ತಲ್ಲ, ಅವಾಗ ಇತ್ತಲ್ಲ. ನಿಮ್ ಕಾಲದಲ್ಲಿ, ಓಕೆ. ನಿಮ್ಮ ಸ್ಕೂಲ್ ಡೇಸ್ ಅಲ್ಲಿ ಯಾರಾದ್ರೂ ಕ್ರಶ್ ಹೇಳಿದಾರ? ಹೌದು, ಇವ್ನು ನನ್ crush. ನನ್ಗೆ ಹೇಳಿರೋದಾ? ಹ್ಮ್. ನಾನು ಆಲ್ ಗರ್ಲ್ಸ್ ಸ್ಕೂಲಲ್ಲಿ ಕಲ್ತದ್ದು, ಸೊ ಸ್ಕೂಲಲ್ಲಿ ಅಂತೂ ಇಲ್ಲ. ಗರ್ಲ್ಸ್ ಹೇಳ್ಬೋದಲ್ಲ. ಇಲ್ಲ, ಆ ಟೈಮಲ್ಲಿ ಹೇಳ್ತಾ ಆ ಇರ್ಲಿಲ್ಲ. time- ಸ್ಕೂಲಿಂದ ಹೊರಗಡೆ ಬಂದು ಸ್ಕೂಲಿಂದ? ಕಾಲೇಜಲ್ಲಿ ಹಾ ಹೇಳಿದ್ರು. ಓಕೆ, ಹೇಗೆ ಅನಿಸ್ತಾ? ಫೀಲಿಂಗ್ ಹೇಗಿತ್ತು? ಥ್ಯಾಂಕ್ ಯು ಅಂತ ಹೇಳ್ದೆ ಅಷ್ಟೇ. ಅಷ್ಟೇ, ಈ ಸಿಂಪಲ್ ಆಗಿ ಮುಗ್ದೋಗ್ಬಿಟ್ಟಿದೆ. ಅವ್ನು ತಿರುಗಿ ನೋಡೇ ಇರಲ್ಲ, ಹೊಟ್ಟೋಗಿರ್ತೇವೆ ಅವನು. ಸವಾಸನೆ ಬೇಡ. ಅಲ್ಲ, ಥ್ಯಾಂಕ್ ಯು ಬ್ರೋ ಅಂತ ಏನ್ ಹೇಳಿಲ್ಲ ಅಂತ? ಇಲ್ಲ, ಬರೀ ಥ್ಯಾಂಕ್ ಯು ಅಂತ ಅಷ್ಟೇ. ಸರ್, ಈಗ ಹೆಂಗಾಗಿದೆ ಸಿಚುವೇಶನ್ ಅಂದ್ರೆ ಈ ಫ್ಲರ್ಟು ಅಥವಾ ಈ ಕ್ರಶ್ ಇದೆಲ್ಲ ಒಂದೊಂದು ಸಿಗ್ನಲ್ಗೂ ಆಗತ್ತೆ. ಓಕೆ. ಟ್ರಾಫಿಕ್ ನಲ್ಲಿ ಹೋಗುವಾಗ 170 ನಿಮಿಷ 160 ನಿಮಿಷ ಸಿಗ್ನಲ್ ಬಿತ್ತು ಅಂದ್ರೆ Seconds, ಪಕ್ಕದಲ್ಲಿ seconds. ಅದೇ ಸೆಕೆಂಡ್ಸ್. ಸಾರಿ 160 ಸೆಕೆಂಡ್ 180 ಸೆಕೆಂಡ್ ಸಿಗ್ನಲ್ ಬಿತ್ತು ಅಂದ್ರೆ ಹಂಗೆ ನೋಡ್ತಾ ಪಕ್ಕದಲ್ಲಿ ಯಾರು ಅವ್ರ ಮೇಲೆ ಕ್ರಶ್ ಆಗ್ಬಿಟ್ಟಿರುತ್ತೆ, ಇವ್ರ ಮೇಲೆ ಕ್ರಶ್ ಆಗ್ಬಿಟ್ಟಿರುತ್ತೆ. ಹಂಗೆ ಸಿಚುವೇಶನ್ ಹಂಗಾಗ್ಬಿಟ್ಟಿದೆ. ನಮ್ಮ ಟೈಮ್ನಲ್ಲಿ ಹಂಗಿರ್ಲಿಲ್ಲ. ಒಂದು ಹುಡುಗಿನ ಮಾತಾಡಿಸ್ಬೇಕು ಅಂದ್ರೆ
ತಿಂಗಳಾನ್ಗಟ್ಲೆ ಹಿಂದೆ ಹೋಗಿ ಒಂದು ಲೈಟ್ ಆಗಿ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಇನ್ನೊಂದು ಮಾಡ್ಕೊಂಡು ಆಮೇಲೆ ಹೋಗಿ ಮಾತಾಡಿಸ್ತಾ ಇದ್ದಿದ್ದು. ಓಕೆ. ಇವಾಗ ಸಿಗ್ನಲ್ ಕ್ರಶ್, ವಾಟ್ಸ್ಆಪ್ ನಲ್ಲಿ ಲವ್, ಪಾರ್ಕಿಂಗ್ ಅಲ್ಲಿ ಗಡಬಡಿ ಅಲ್ಲ ನಾವು ಲವ್ ಹೇಳಿದ್ದು ಸರ್. ಗುಪ್ಪಿ ಸರ್ ಸ್ಟೇಜ್ ಮೇಲೆ ಹೇಳ್ತಾರೆ ಸರ್, ವೇದಿಕೆ ಮೇಲೆ ಹೇಳ್ತಾರೆ. ನಿಮ್ ಸಿನಿಮಾಲೇ ಇದೆ ಹೇಳಿ ಸರ್, ನಾನೇನ್ ಹೇಳಿ? ನೀವ್ ಹೇಳ್ಬೇಕೇನಾದ್ರು ಅಂತ. ಎಸ್, ಇದ್ರಲ್ಲಿ ಒಂಥರ ವಿಲನ್ ಶೇಡು ಇದೆ. ರಂದ ನಾನ್ ನೋಡ್ದಂಗ ವಿಲನ್ ಶೇಡ ಅನ್ಸಿದೆ, ಒಳ್ಳೆ ಎಲ್ಲ ಒಂದು ಮೂಮೆಂಟ್ ಅನ್ಸಿದ್ಯಾ? ಅನಿಸ್ತು. ಪರವಾಗಿಲ್ಲ, ಟೀ ಕೊಟ್ಟು ಕಾಮಿಡಿ. ಹಾ ಅನ್ಸಿದೆ ನಿಮ್ಗೆ? ಸರ್ ನಿಮ್ಗೆ ಇನ್ನೊಂದು ಲಾಜಿಕ್ ಹೇಳ, ಇವ್ರು ಯಾರ್ಯಾರ ಜೊತೆ ಸ್ಟಾರ್ಗಳ ಜೊತೆ ಮಾಡಿದಾರೆ ಅವರೆಲ್ಲ ಸ್ಟಾರ್ ಆಗಿದ್ರೆ ಆ ಸಿನಿಮಾ ಹಿಟ್ ಆಗಿದೆ. ಹೀರೋಗಳ ಜೊತೆ ಮಾಡಿದ್ರು. ವಾವ್, Seriously. ಗಿರಿ ಲಕ್ಕಿ ಚಾಮ್. ಬಟ್ ಇದ್ರಲ್ಲಿ ಅವರೇ ಹೀರೋ ಅಲ್ವಾ? ಹಂಗ ನಾನ್ ಮಾಡಿದೆ. ಇಟ್ಟೆ. ಇಲ್ಲ ನಿಜ, ಅದು ರೋಮಿಯೋ, ರಾಜಾವಲಿಲ್ ಮಾಡಿದ್ದಾರೆ. ಒಳ್ಳೆ ಸಿನಿಮಾ. ಎಲ್ಲ ಸಿನಿಮಾಗಳು ಹಿಟ್ ಆಗಿದೆ. ಅವರು ವೆರಿ ಸೊ ಎರಡು ಮಿಕ್ಸಪ್ ಆಗಿದೆ. ರಾಜಾವಲಿ ರೋಮಿಯೋ ಯಾಕೆ ಹೇಳಿದೆ ಅಂದ್ರೆ ಹೌದೌದು ಇದ್ರಲ್ಲಿ mixing character. ಅನ್ಸುತ್ತೆ ನೋಡಿ, ಅದನ್ನ ಅಲ್ಲ. ಖುಷಿ ಕೊಡುತ್ತೆ. ನಂದು ಕ್ಯಾರೆಕ್ಟರ್ ನಿಮ್ಗೆ ತುಂಬಾ ಖುಷಿ ಕೊಡುತ್ತೆ. ನಿಮ್ಗೆ Okay. ನೋಡೋರ್ಗೆ ಬೇರೆ ತರ ಗಿರಿ ಕಾಣಿಸ್ತಾರೆ, ಬೇರೆ ತರ ಪರ್ಫಾರ್ಮೆನ್ಸ್ ಕಾಣಿಸುತ್ತೆ. ಯಾಕೆ ಅಂತಂದ್ರೆ ಡೈರೆಕ್ಟರ್ ಪಾತ್ರ ಅದು, ಅವ್ರಿಗೆ ಹಂಗೆ ಕ್ರಿಯೇಟ್ ಮಾಡಿದ್ರು ಅದನ್ನ. ಸೊ ನಾವು ಹಂಗೆ ಹೇಗಿತ್ತು ಪಾತ್ರ ನೀವು? ಮಜ್ಜಾ. ಏನ್ ಗೊತ್ತಾ, ನಮ್ಗೆ ಫಿಸಿಕಲಿಗಿಂತ ಮೆಂಟಲಿ ಜಾಸ್ತಿ ಇರುತ್ತೆ. ನಮ್ಗೆ ಫಿಸಿಕಲಿ ಕೆಲಸ ಇಲ್ಲ, ಮೆಂಟಲಿ ಈ ಕ್ಯಾರೆಕ್ಟರ್ ಏನ್ ಮಾಡ್ಬೇಕು, ಈ ಕ್ಯಾರೆಕ್ಟರ್ ಏನ್ ಮಾಡ್ಬೇಕು ಅಂತ ಇರುತ್ತೆ. ಸೊ ಅದು ಜಾಸ್ತಿ ಚಾಲೆಂಜ್ ಆಗಿತ್ತು. ಅದೇ ಚಂದಂಗೆ ನಾನು ಎಲ್ಲಾ ಸಿನಿಮಾಗಳನ್ನ 2 ದಿನದಲ್ಲಿ ಡಬ್ ಮಾಡ್ತೀನಿ. ಈ ಸಿನಿಮಾ 13-14 ದಿನ ತಗೊಂಡು ಡಬ್ ಮಾಡೋಕ್ಕೆ. ಡಬ್ಬಿಂಗ್ ಮಾಡಕ್ಕೆ ಸ್ವಲ್ಪ ಇಂಗ್ಲಿಷ್ ಇತ್ತು ಅದು. ಇಂಗ್ಲಿಷ್ ಗಿಂತ ಕ್ಯಾರೆಕ್ಟರ್ಗೋಸ್ಕರ ಮಾಡ್ಬೇಕಾಯ್ತು. Okay. ಅದು ನೋಡ್ರೆ ಗೊತ್ತಾಗುತ್ತೆ. ಅಷ್ಟು ತೂಕವಾದ ವ್ಯಕ್ತಿ. ಹೌದು, ಇಲ್ಲಾಂದ್ರೆ ಮಾಡಕ್ಕಾಗಲ್ಲ. ರಿಪೀಟ್ ಮಾಡಿ ಹೇಳಿದ್ರೆ ಈ ಪಾತ್ರಕ್ಕೆ ಈ ತರ ಕ್ಯಾರೆಕ್ಟರ್ಗೆ ಪ್ರಿಪರೇಷನ್ ಬೇಕು ಅಂತ ಇದೆ. ಪ್ರಿಪ್ರೇಷನ್ಸ್ಗಿಂತ ಅವ್ರು ಹೇಳಿದ್ರು ನೀವು ಮಾಡ್ಬೇಕಿದ್ದನ್ನ ಹಿಂಗಿರುತ್ತೆ ಅಂತ ಹೇಳಿದ್ರೆ ನಮ್ಗೆ ಸಿಗ್ನಲ್ ಸಿಕ್ಕಿತ್ತು. ನಮ್ಗೆ ಸ್ಕ್ರಿಪ್ಟ್ ಕೊಟ್ಟಾಗ ಗೊತ್ತಾಯ್ತು, ನೋಡಿದ್ವಲ್ಲ ಎಲ್ಲೆಲ್ಲಿದೆ ನಮ್ಗೆ ಅಂತ, ಗುನ್ನ ಎಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಿತ್ತಲ್ಲ. ಸೊ ಅದಕ್ಕೆ ಅಲ್ಲಿ ರೆಡಿ ಆಗಿದ್ವಿ ನಾವು, ಇಲ್ಲಿಗಿಂತ ಅಲ್ಲಿಗೆ ರೆಡಿ ಆಗಿದ್ವಿ. ಯಾವಾಗ ಸ್ಟಾರ್ಟ್ ಆಯ್ತು ಸರ್ ಇದು ಸ್ಕ್ರಿಪ್ಟ್ ಅನ್ನು? ಇದು 1900 ಕ್ರಿಸ್ತಪೂರ್ವ ಕಾಲೇಜ್ ಡೇಸ್ ಎಲ್ಲ, ಸ್ಕೂಲ್ ಡೇಸ್ ಎಲ್ಲ ಪ್ಲಾನ್ ಮಾಡಿ ಸ್ಕ್ರಿಪ್ಟ್ ಎಲ್ಲ ಬರ್ಕೊಂಡು 19 ಬ್ಯಾಚುಲರ್ ಆಗಿದೆ. ಬ್ಯಾಚುಲರ್. 19 ಓಕೆ. 20 ಅಷ್ಟಲ್ಲಿ ಕಂಪ್ಲೀಟ್ ಆಗಿದೆ. ಎಲ್ಲಿ ಸಿಕ್ತೋ ಎಲಿಮೆಂಟ್ ಈ ತರ ಮಾಡ್ಬೇಕು ಅಂತ? ಬರ್ದಿದ್ದಲ್ಲ ಮೀನ್ಸ್ ಅನ್ಸಿರುತ್ತೆ ಯಾವ್ದಾದ್ರು ಒಂದು ಪಾಯಿಂಟ್ ಆಫ್ ವ್ಯೂ ಇದನ್ನ ತಗೊಂಡು ಈ ತರ ಒಂದು ಸಿನಿಮಾ ಮಾಡ್ಬೇಕು ಅಂತ. ಒಂದು ಲೋ ಬಜೆಟ್ ರಾಮ್ ಕಾಮ್ ಅಂತಿತ್ತು, ಬಟ್ ಅದು ಬಜೆಟ್ ಹೋಗ್ತಾ ಒಳ್ಳೆ ಬಜೆಟ್ ಆಗೋಯ್ತು. ಸೊ ಅದೇ ಲವ್ ಮಾಕ್ಟೈಲ್ ನೋಡಿದೆ. ಸೊ ನನ್ನ ಸ್ಕ್ರಿಪ್ಟ್ ಸಿಮಿಲರ್ ಅಲ್ಲ, ಲೈಕ್ ಲವ್ ಅಂಡ್ Based. ಡವ್ ಕಾಂಬಿನೇಷನ್ ಅಲ್ಲಿ ಅವ್ರ ಜೀವನದಲ್ಲಿ ಏನೇನ್ ಮಾಡ್ಬೇಕು ಅನ್ಕೊಂಡಿದ್ರು, ಏನೇನ್ ಮಾಡ್ಲಿಲ್ವೋ ಅದೆಲ್ಲ ಈ ಸಿನಿಮಾ ಏನೇನ್ ನಮ್ಮ ಫ್ರೆಂಡ್ಸ್ ಗಳು ಏನೇನ್ ಮಾಡಿರ್ತಾರೋ ಈಗ ಎಷ್ಟು ಜನ ಹುಡುಗಿರ ಆಡಿಷನ್ ಮಾಡಿದಿರಾ ಸರ್? ಹೀರೋಯಿನ್ಗೆ ಒಂದು 12-13 ಜನ. Really? ಹೌದು. ಅಲ್ಲ ಅದ್ರಲ್ಲಿ ಹಗ್ ಮಾಡಿರೋದೇ ತುಂಬಾ ಜನ ಇದಾರೆ, ಅದನ್ನ ಕೇಳಿದ್ದೆ ನಾನು. ನಾ ಹೇಳ್ತಿರೋದು ಇವ್ರ ಕ್ಯಾರೆಕ್ಟರ್. ನಾನ್ ಕೇಳಿದ ಆ ಕ್ಯಾರೆಕ್ಟರ್. ಆ ಇವ್ರ character audition ಅದು ತುಂಬಾ ಜನ ಒಂದು ನಂಬರ್ಸ್ ಎಲ್ಲ ಹೇಳೋದಾದ್ರೆ ತುಂಬಾ ಜನ ಇರ್ತಾರೆ. ತುಂಬಾ ಜನ ಒಂದು 100+. ಅಷ್ಟು ಜನದ್ದು ಶಾರ್ಟ್ಸ್ ಇದೆ. 100 ಪೀಪಲ್ಸ್ ಹಗ್ ಮಾಡಿರೋ ತರ. ಇಲ್ಲ ಅಷ್ಟು ಜನ ಓಕೆ. ಅಷ್ಟು ಜನ ಅಲ್ಲ ಅಷ್ಟು ಸಿನಿಮಾಲ ಫ್ಲರ್ಟ್ ಮಾಡಿದೀರಾ ಅಂತ ಕೇಳ್ತಾ ಇರೋದು ನಾನು. ತುಂಬಾ ಕಥೆ ಪ್ರಕಾರ ಅಷ್ಟಿರುತ್ತೆ. ಅಟ್ಲೀಸ್ಟ್ ಆಡಿಷನ್ ಮಾಡೋದು ನಮ್ಮನ್ನ But ಕರೆದಿಲ್ಲ. ನನ್ನ ಕ್ಯಾರೆಕ್ಟರ್ 12 ಜನ ಆಡಿಷನ್ ಮಾಡಿದ್ದೀರಾ? ಇಬ್ರು ಮುಂಬೈಯಿಂದ ಬೇರೆ ಫ್ಲೈಟ್ ಟಿಕೆಟ್ ಹಾಕಿ ಅದು ಬೇರೆ ಖರ್ಚಾಗಿ ವೇಸ್ಟ್ ಆಯ್ತು. ಸೊ ಇವ್ರನ್ನ ಹೇಗೆ ಸೆಲೆಕ್ಷನ್? ಇವರು ಆಕ್ಚುಲಿ ಶೂಟಿಂಗ್ ಶುರು ಆದ್ಮೇಲೆ ಲಾಸ್ಟ್ ಮಿನಿಟ್ ಫೈನಲ್ ಆಯ್ತು. ಏನಿಲ್ಲ ಆಡಿಷನ್ ಏನಿಲ್ಲ, ಒಳ್ಳೆ ಹೈಟ್ ಇದಾರೆ, ಒಳ್ಳೆ ಕಲರ್ ಇದಾರೆ, ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಅದು ಓಂ ಪ್ರಕಾಶ್ ರಾವ್ ಸರ್ ಡೈರೆಕ್ಷನ್ ಅಲ್ಲಿ 3 ಮೂವೀಸ್ ಮಾಡಿದ್ದಾರೆ. ಸೊ ಇವ್ರಿಗೇನು ನಾವು ಮಾಪನ ಇಟ್ಕೊಂಡು ಅಳತೆ ಮಾಡೋದೇನಿಲ್ಲ. ಇಟ್ಸ್ ಫೈನ್, ಹೇಗೆ ಹೇಳ್ತೀವೋ ಹಾಗೆ ಅಡಾಪ್ಟ್ ಆಗಿ. ಹೇಳಿ ಪುಷ್ಪಾವತಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ. ನಾನು ಇಲ್ಲಿ ತನಕ ಪ್ಲೇ ಮಾಡಿದ್ರಲ್ಲಿ ಸ್ವಲ್ಪ ಡಿಫ್ರೆಂಟ್ ಕ್ಯಾರೆಕ್ಟರ್. ಇದರಲ್ಲಿ ನನಗೆ ಅವ್ರ ಸ್ಟೋರಿ ನರೇಟ್ ಮಾಡಿದಾಗ ನಾನು ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದ್ದೆ, ನಾನು ಪಾಸಿಟಿವಾ ಅಥವಾ ನಂದು ನೆಗೆಟಿವ್ ಕ್ಯಾರೆಕ್ಟರ್ ಬರ್ತಾ ಇದೆಯಾ. ಸೊ ಪರ್ಫಾರ್ಮ್ ಮಾಡ್ತಾ ಇರುವಾಗಲೂ ನನಗೆ ಸಾಕಷ್ಟು ಡೌಟ್ಸ್ ಇತ್ತು. ಬಟ್ ಅಗೇನ್ ನೋಡುವವರಿಗೆ ಫಸ್ಟ್ ಹಾಫ್ ಅಲ್ಲಿ
ನಾನು ಗರ್ಲ್ ನೆಕ್ಸ್ಟ್ ಡೋರ್ ತರ ವೆರಿ ಪ್ರಿಟಿ ವೆರಿ ಟ್ರೆಡಿಷನಲ್ ಆ ತರ ಇರೋ ಕ್ಯಾರೆಕ್ಟರ್. ಸೆಕೆಂಡ್ ಹಾಫ್ ಅಲ್ಲಿ ಫ್ಲಾಶ್ ಬ್ಯಾಕ್ ಅಲ್ಲಿ ಒಂಥರ ಬೇರೆ ತರ ಕ್ಯಾರೆಕ್ಟರ್ ಇದೆ. ಬಟ್ ಓವರ್ ಆಲ್ ಇಟ್ ವಾಸ್ ಅಮೇಸಿಂಗ್. ಇಷ್ಟ ಅನಿಸ್ತು ಪಾತ್ರ. ಎಸ್, ತುಂಬಾ ಇಷ್ಟ ಅನ್ಸ್ತು. ಅಂಡ್ ಇನ್ನೊಂದು ಏನಂದ್ರೆ ನನಗೆ ಪರ್ಫಾರ್ಮ್ ಮಾಡೋ ಟೈಮಲ್ಲಿ ಕೂಡ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಪರ್ಫಾರ್ಮೆನ್ಸ್. ಯಾಕೆಂದ್ರೆ ಬೇರೆ ಮೂವೀಸ್ ಅಲ್ಲೆಲ್ಲ ಸ್ವಲ್ಪ ಎಕ್ಸೈಟೆಡ್ ಇರೋ ರೋಲ್ಸ್, ಬಬ್ಲಿ ಕ್ಯಾರೆಕ್ಟರ್ಸ್ ಮಾಡಿರುವ ಈ ವರ್ಡ್ ಆಗಲ್ಲ ನನಗೆ ಹೀರೋಗಳು ಅಂದ್ರೆ ಬಬ್ಲಿ ಪ್ರತಿಯೊಂದು ಮೂವಿಯಲ್ಲಿ ನನಗೆ ಆಕ್ಚುಲಿ ಆ ತರದ ರೋಲ್ ಸಿಕ್ಕಿರೋದು. ಅಂದ್ರೆ ಇನ್ ಮುಂದೆ ಬರೋ ಮೂವೀಸ್ ಬೇರೆ ತರ ಇದೆ, ಬಟ್ ಇಲ್ಲಿ ತನಕ ರಿಲೀಸ್ ಆಗಿರೋ ಮೂವೀಸ್ ಅಲ್ಲಿ ಅದೇ ತರ ಇರೋ ಕ್ಯಾರೆಕ್ಟರ್. ಬಟ್ ಇದರಲ್ಲಿ ಪ್ರತಿ ಸಲ ನಾವು ಪರ್ಫಾರ್ಮ್ ಮಾಡುವಾಗ ಚಂದನ್ ಅವರು ಇನ್ನೊಂದ್ ಚೂರ್ ಕಮ್ಮಿ ಮಾಡಿ ಅಂಡರ್ ಪ್ಲೇ ಮಾಡಿ, ನಾನು ಒಂದೊಂದ್ಸಲ ನಾನು ಸ್ವಲ್ಪ ಹಾರ್ಡ್ಲಿ ಎನಿ ಎಕ್ಸ್ಪ್ರೆಷನ್ ನಾನ್ ಅನ್ಕೊಳ್ತಿದ್ದೆ, ಇಲ್ಲ ಇದನ್ನು ಜಾಸ್ತಿ ಆಯ್ತು ಅಂತ ಹೇಳ್ತಾ ಇದ್ರು. ನಾನು ಅವಾಗ ಇನ್ನು ಇದಕ್ಕಿಂತ ಕಮ್ಮಿ ಮಾಡಿದ್ರೆ ಕಡಿಮೆ ಆಗುತ್ತಾ ಮೆಸೇಜ್ ಆಡಿಯನ್ಸ್ಗೆ ಅಂತ ನಾನು. ಬಟ್ ಮೂವಿ ನೋಡ್ದೆ ನಾನು, ಅಂಡ್ ಐ ವಾಸ್ ರಿಯಲಿ ಹ್ಯಾಪಿ. ತುಂಬಾ ಚೆನ್ನಾಗಿ ಬಂದಿದೆ. ನಾನೊಂದು ಬೇರೆ ತರ ಕಾಣ್ತೀನಿ ಇದ್ರಲ್ಲಿ. ಸೊ ಐ ರಿಯಲಿ ಲೈಕ್ ಇಟ್. ಆಸ್ ಎ ಡೈರೆಕ್ಟರ್ ಅವರು ಸ್ಟ್ರಿಕ್ಟಾ? ಇಲ್ಲ, ಚಿಲ್ ಫುಲ್ ಚಿಲ್. ಅವರಿಗೆ ಟೈಮು ಇರ್ಲಿಲ್ಲ ಮತ್ತೆ ಜಾಸ್ತಿ. ಅವರು ಲಿಬರ್ಟಿ ಜಾಸ್ತಿ ಆರ್ಟಿಸ್ಟ್ ಈಸಿಯಾಗಿ ಅದು ಡೈರೆಕ್ಟರ್ ನಂಗೆ ತುಂಬಾ ಇಷ್ಟ. ಓಂ ಪ್ರಕಾಶ್ ರಾವ್ ಸರ್ ಗರಡಿಲಿ ಆಕ್ಟ್ ಮಾಡಿದ್ರು. ಅವ್ರ ತರ ಏನ್ ಬೈದಿಲ್ಲ. ನಾವು ಯಾವ ಮೂಲೆಯಲ್ಲೂ ಯಾವ ಕಿರುಬೆರಳಲ್ಲೂ ಸ್ಟ್ರಿಕ್ಟ್ ಅನ್ಸಿರಲ್ಲ. ಸರ್ ಆ ಮಟ್ಟಕ್ಕೇನಲ್ಲ ಅಲ್ಲ ಓಂ ಸರ್. ಬಟ್ ಓಂ ಸರ್ ಜೊತೆ ವರ್ಕ್ ಮಾಡೋ ಸ್ಟೈಲ್ ಬೇರೆ. ಓಂ ಸರ್ ಜೊತೆ ವರ್ಕ್ ಮಾಡಿದ್ಮೇಲೆ ಬೇರೆ ಎಲ್ಲಾ ಸೆಟ್ ನಮ್ಗೆ ಬೋರ್ ಅನ್ಸೋದು. ಬಿಕಾಸ್ ಅಷ್ಟು ಯಾರು ಬೈತಿಲ್ಲ ನಮ್ಗೆ ಅಂತ. ಅದನ್ನು ಹೇಳ್ಬಹುದು, ಬಟ್ ಆ ಒಂದು ಎಕ್ಸೈಟ್ಮೆಂಟ್, ಆ ಲವಲವಿಕೆ ಇಲ್ಲ ಸೆಟ್ ಅಲ್ಲಿ ಬೇರೆ ನಮ್ಗೆ ಅನ್ಸೋದು, ಎಸ್ಪೆಷಲಿ ನಾನು ವರ್ಕ್ ಮಾಡಿದ್ಮೇಲೆ. ಬಟ್ ಚಂದನ್ ಜೊತೆ ಐ ಥಿಂಕ್ ಚಂದನ್ ಇಸ್ ಅನ್ ಅಮೇಸಿಂಗ್ ಡೈರೆಕ್ಟರ್. ಅವ್ರಿಗೆ ಗೊತ್ತು ಅವ್ರಿಗೆ ಏನ್ ಬೇಕು ಅಂತ ವೆನ್ ಹಿ ಇಸ್ ಮೇಕಿಂಗ್ ಇಸ್ ಪರ್ಫಾರ್ಮ್. ಅಂಡ್ ಚಿಲ್. ಇವರು ಗಿರಿ ಅವ್ರು ಹೇಳಿದ ಹಾಗೆ ಲಿಬರ್ಟಿ ಕೊಡ್ತಾರೆ. ಯು ಡೂ ಇಟ್, ಆಮೇಲೆ ನಾನು ಹೇಳ್ತೀನಿ ನನ್ಗೆ ಏನಾದ್ರು ಚೇಂಜ್ ಬೇಕಾದ್ರೆ ಅಂತ. ಸೊ ಇಟ್ ವಾಸ್ ಅಮೇಸಿಂಗ್ ವರ್ಕಿಂಗ್. ಆಸ್ ಯೂಶುವಲ್ ವಿನಯ್ ಸರ್ ಇದರಲ್ಲಿ ವಿಲನ್ ಶೇಡ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹೌದಾ? ಆತರ ಕಾಣಿಸುತ್ತೆ. Okay. ಅವರು ಒಂದ್ ಟಕ್ಕಂದ ಬಂದ ಒಂದ್ ಸೀನ್ ಸೆಕೆಂಡ್ಸ್ ಅಲ್ಲಿ ಕಾಣಿಸ್ತಾರೆ. ಎರಡು ಟ್ರೈಲರ್ 2 ಸಲ ಕಾಣಿಸಿದ್ದಾರೆ ಮೇ ಬಿ. ಸೊ ಹೇಗಿತ್ತು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ. ಅಂಡ್ ಈ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಏನು ಹೇಳೋದಕ್ಕಾಗೋದಿಲ್ಲ, ಪಕ್ಕದಲ್ಲೇ ಕೂತ್ಕೊಂಡು ನೋಡಿ ಹೆಂಗ್ ನೋಡ್ತಾ ಇದ್ದಾರೆ. ಬಟ್ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಅಂಡ್ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದೆ ಈ ಸಿನಿಮಾಗೆ. ಸೊ ಇಟ್ ಇಸ್ ಗೋಯಿಂಗ್ ಇನ್ ದಿ ಸ್ಟ್ರೀಮ್ ಅಂದ್ರೆ ಒಂದು ಲೈನ್ ಅಲ್ಲಿ ಕರೆಕ್ಟ್ ಆಗಿ ಹೋಗಿದೆ. ಓಕೆ, ಈಗ ನೀವು ಮಹಾದೇವ್ ಪಾತ್ರ ಮಾಡಿರೋದ್ರಿಂದ ಇವರು ಆಸ್ ಎ ಡೈರೆಕ್ಟರ್ ಆಗಿ ಮುಂದೆ ಹೇಗೆ ಲೈಕ್ ಅಂದ್ರೆ ಅವರು ಎಲ್ಲ ಗೊತ್ತಿದೆ, ಭವಿಷ್ಯ ತರ ಕೇಳ್ತಾ ಇದ್ದೀನಿ. ಇವ್ರ ಭವಿಷ್ಯ ಹೆಂಗೆ ಅಂತ. ಡೈರೆಕ್ಟರ್ ಚೆನ್ನಾಗಿದೆ ಅಂದ್ರೆ ಆಸ್ ಅನ್ ಆಕ್ಟರ್ ಆಲ್ಸೋ ಆಸ್ ಅ ಡೈರೆಕ್ಟರ್ ಆಲ್ಸೋ ಈಸ್ ಏಸ್ಡ್ ಇಟ್. ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ಸಿನಿಮಾ. ನೀವು ಹೇಗೆ ಒಂದು ಪೇಪರ್ ಮೇಲೆ ಬರೆಯೋದಿರ್ಲಿ, ಅದನ್ನ ಪರದೆ ಮೇಲೆ ತರೋದಕ್ಕೆ ತುಂಬಾ ಒಂದು ಜರ್ನಿ ಇದೆ. ಅಂಡ್ ಲಿಟ್ರಲಿ ಪಕ್ಕದಲ್ಲಿ ನಿಂತ್ಕೊಂಡು ನೋಡಿದ್ದೀನಿ ಆ ಜರ್ನಿನ. ಎವ್ರಿಥಿಂಗ್ ಅಂದ್ರೆ ಪ್ರತಿಯೊಂದಕ್ಕೂ ಒಂದೊಂದು ಸೀನ್ಗೆ, ಒಂದೊಂದು ಡೈಲಾಗ್ಗೆ, ಒಂದೊಂದು ಮ್ಯೂಸಿಕ್ಗೆ ತುಂಬಾ ಕಷ್ಟಪಟ್ಟೆ ಮಾಡಿದ್ದಾರೆ. ಸೊ ಆಸ್ ಅ ಡೈರೆಕ್ಟರ್ ಐ ಥಿಂಕ್ ಒಬ್ಬರ ಜೊತೆನಲ್ಲಿ ಕೆಲಸ ಮಾಡಿ ಸಿಗೋ ಎಕ್ಸ್ಪೀರಿಯನ್ಸ್ಗಿಂತ ತಾನೇ ಹೋಗಿ ತಾನೇ ಎಲ್ಲ ಮಾಡಿ ಸಿಗೋ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಯು ಗಾಟ್ ದಟ್. ನೆಕ್ಸ್ಟ್ ಸಿನಿಮಾಗೆ he will just do it like this. ಬೆಸ್ಟ್ ಕಾಂಪ್ಲಿಮೆಂಟ್ ಅನ್ಸುತ್ತೆ. ಎಸ್ ಸರ್, ಸುದೀಪ್ ಸರ್ ಹತ್ರ ಸಾಂಗ್ ಆಡಿಸ್ತೀರಾ, ಅದು ಗೆಳೆಯ ಸಾಂಗು. ನಿಮ್ಮಿಬ್ರು ಕುಚಿಕು ಒಂಥರ ದಿಗ್ಗಜಗಳ ಸಾಂಗ್ ಇದ್ದಾಗಿದೆ. ಅದೀಗ ತುಂಬಾ ಇಷ್ಟಪಡ್ತಾ ಇದ್ದಾರೆ ಜನ. ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಹೇಗೆ ಶುರುವಾಯ್ತು? ಅವ್ರ ಹತ್ರನೇ ಮಾಡಿಸ್ಬೇಕು ಅಂತ. ಅದು ಕೇಳ್ತಾ ಹೋಗಿದ್ರೆ ನೋಡ್ತಾ ಇನ್ನೊಂಥರ ಫೀಲ್ ಆಗುತ್ತೆ ಸರ್. ಸಿನಿಮಾದಲ್ಲಿರೋದು ಸ್ಟ್ರೆಂತೇ ಅದು. ನಿಮಗೆ ಫಸ್ಟ್ ನೀವು ಕೇಳ್ತೀರಾ ಅದನ್ನ, ಚೆನ್ನಾಗಿದೆ ಅಂತ ಅನ್ಸುತ್ತೆ. ಈ ಸಿನಿಮಾ ಒಳಗೆ ಬಂದಮೇಲೆ ಅದನ್ನ ನೋಡ್ತಿರಲ್ಲ, ಅವಾಗ ಆಗೋ ಫೀಲೇ ಬೇರೆ ಸರ್. ಆತ ಒಬ್ಬ ಲಿರಿಕ್ಸಿಸ್ಟ್ ಆಗಿ, ಡೈರೆಕ್ಟರ್ ಆಗಿ, ಆಮೇಲೆ ರೈಟರ್ ಆಗಿ ಅಷ್ಟು ಭಾವನೆನ ಒತ್ತು ಕೊಟ್ಟು ಬರೆದಿರೋದಿದೆಯಲ್ಲ, ಅದು ನಂಗೆ ತುಂಬ ಇಷ್ಟ ಪರ್ಸ್ನಲ್ ಆಗಿ. ಅದಕ್ಕೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಆಡಿರೋದು ಇದ್ದಿದ್ದು ಬೆಸ್ಟ್ ನಮಗೆ ವರ ಅಂತ ಅನ್ಬೇಕು ನಮ್ಮ ಸಿನಿಮಾ. ರೈಟ್ ಪರ್ಸನ್, ಪರ್ಫೆಕ್ಟ್ ಸಿಂಗರ್ ಫಾರ್ ದ ಸಾಂಗ್ ಅಂತ. ಅವ್ರು ತುಂಬ ಚೆನ್ನಾಗಿ ಹಾಡ್ತಾರೆ. ಅಂದರೆ ಹಾಬಿ ಥರ. ಲೈಕ್ ನಾವೆಲ್ಲ ಸೇರಿದಾಗ ಅವರು ತುಂಬ ಕ್ಯಾರೋಕೆಲ್ಲ ಹಾಡ್ತಾರೆ. ತುಂಬ ಭಾವನೆಯಿಂದ ಕೆಲವೊಂದು ಫನ್ನಾಗಿ ಹಾಡ್ತಾರೆ. ಸೊ ನನಗನ್ಸಿದ್ದು ಅವರ ಫ್ರೆಂಡ್ಶಿಪ್, ಫ್ರೆಂಡ್ ಸರ್ಕಲ್ ನೋಡಿದಾಗ ಕನೆಕ್ಟಿವಿಟಿ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಅವ್ರ ಹಾಡು, ಅವರ ಒಂದು ಫ್ರೆಂಡ್ಶಿಪ್ಗೆ ಅವ್ರು ಕೊಡೋಂಥ ವ್ಯಾಲ್ಯೂ, ಅದು
ಇಲ್ಲಿ ಒಬ್ಬ ದೊಡ್ಡಣ್ಣ ಆಗಿ ಇಬ್ಬರು ಗೆಳೆಯರ ಮಧ್ಯ ಜಗಳ ಆದಾಗ ಒಂದು ಸಮಾಧಾನ ಮಾಡೋಕ್ಕೆ ಒಬ್ಬರು ಇರ್ತಾರೆ ದೊಡ್ಡಣ್ಣ. ಸೊ ಆ ಥರ ಫೀಲ್ ಆಗ್ತದೆ. ಇವರು ಹಾಡಿರೋದು ನಮಗೆಲ್ಲ ಬಹಳ 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 ಖುಷಿ ಆಗುತ್ತೆ. ಓಕೆ, ಫ್ಲರ್ಟ್ ಅಂತಿದಂಗೆ ಓನ್ಲಿ ಫಾರ್ ಲೈಕ್ ಟೀನೇಜರ್ಸ್ ಅನ್ಸ್ಬೋದು, ಬಟ್ ಕೌಟುಂಬಿಕವಾಗಿ ನೋಡುವಂಥ ಸಿನಿಮಾ. ಹೌದು 100%. ಮೆನ್ಷನ್ 100% ಮಾಡಬೇಕು. 200% ಟೀನೇಜರ್ ಸಿನಿಮಾ ಅಲ್ಲ ಇದು, ಎಲ್ಲರೂ ನೋಡುವಂಥದ್ದು. ಎಲ್ಲ ಸಿನಿಮಾ ಫ್ಲರ್ಟ್ ಅಲ್ಲಿ ಇದನ್ನ ನೋಡ್ಬೇಕು, ಈ ಎಲಿಮೆಂಟ್ ಜನಕ್ಕೆ ರೀಚ್ ಆಗುತ್ತೆ, ಒಂದು ಮೆಸೇಜ್ ಅಂತ ಕೊಡ್ಬೋದಾ? ಅಂದ್ರೆ ಅದ್ಭುತವಾದ ಮೆಸೇಜ್ ಈಗಿನ ಜನರೇಷನ್ಗೆ ಆ ಥರದ್ದು. ಡೆಫಿನೆಟ್ಲಿ ಅವ್ರು ಅದನ್ನ ನೋಡಿ ದೇ ವಿಲ್ ಗೆಟ್ ಇಟ್. ಅಂದ್ರೆ ನಾವು ಹೇಳಕ್ಕೆ ಈಗ ಏನು ಹೇಳಕ್ಕಾಗಲ್ಲ, ಸಿನಿಮಾ ರಿಲೀಸ್ ಆಗಲಿ, ಬಟ್ ಡೆಫಿನೆಟ್ಲಿ ದೇರ್ ಇಸ್ ಎ ಎಂಟರ್ಟೈನಿಂಗ್ ಮೆಸೇಜ್ ಅಂತ ಹೇಳ್ಬೋದು. ಸಿ ಒಬ್ಬ ಹುಡುಗನಾಗ್ಲಿ ಒಂದು ಹುಡುಗಿಗಾಗ್ಲಿ ಅಥವಾ ತಾಯಿ ತಂದೆ ಯಾರು ಮಕ್ಕಳನ್ನ ಇಟ್ಕೊಂಡಿರ್ತಾರಲ್ಲ, ಗಂಡು ಮಕ್ಕಳು ಹೆಣ್ಮಕ್ಳು, ಇವ್ರಿಗೆಲ್ಲ ಅರ್ಥ ಆಗುವಂಥ ಒಂದು ಸಿನಿಮಾ ಈಗ ಆ್ಯಕ್ಚುಲಿ ಏನು ನಡೀತಾ ಇದೆ, ಯಾವ್ಯಾವ ರೀತಿ ನಡೀತಾ ಇದೆ ಅನ್ನೋದು. ಅದು ಮೆಸೇಜ್ ಕೊಡಲೇಬೇಕು ಅಂತೇನಿಲ್ಲ, ಇಟ್ ಈಸ್ ಎಂಟರ್ಟೈನ್ಮೆಂಟ್. ಅದನ್ನೊಂದು ಮೆಸೇಜ್ ಹುಡುಕ್ಬೇಕು ಅಂದರೆ 1000 ಇದೆ. ಬಟ್ ನೀವು ನಿಮ್ಮ ಎಲ್ಲ ಡೈಲಿ ಸ್ಟ್ರೆಸ್ನಲ್ಲಿ ಒಂದು ಸ್ಟ್ರೆಸ್ ಬಸ್ಟರ್ ಮೂವಿ ಇದು. ಒಂದು ಫನ್ ಎಲಿಮೆಂಟ್ ಇದೆ, ಒಂದು ಒಳ್ಳೆ ಫ್ಲೋ ಇದೆ ಸಿನಿಮಾನಲ್ಲಿ. ಸೊ ಸಿನಿಮಾ ನೋಡಿದಾಗ ನಿಮಗೆ ಓಕೆ ವೇಸ್ಟ್ ಆಯಿತು ಅನ್ಸೋದಿಲ್ಲ, ಸಖತ್ತಾಗಿತ್ತು, ಒಂದು ಎಂಟರ್ಟೈನ್ಮೆಂಟ್ ಇತ್ತು ಅನ್ಸುತ್ತೆ. ಎಸ್, ಇತ್ತೀಚೆಗೆ ನೋಡಿದಂಥ ಸಿನಿಮಾಗಳಲ್ಲಿ ನಿಮ್ಗೆ ವಾವ್ ಅನಿಸಿದೆ ಅದು ಸದ್ಯಕ್ಕೆ ಕನ್ನಡದಲ್ಲಿ ಅಥವಾ ಯಾವ ಒಬ್ಬೊಬ್ಬರು ಹೇಳು ಇತ್ತೀಚೆಗೆ ಯಾವ್ದು ಈ ಸಿನಿಮಾ ನೋಡಿದೆ ಗುರು ಸಖತ್ ಅನ್ನಿಸ್ತು ಅಂತ? ನಿಮ್ಗೆ ಯಾವ ಸಿನಿಮಾಗಳು ಕಾಂತಾರ ಕಾಂತಾರ ವಾವ್ ಅನ್ನಿಸ್ತು ನಿಮಗೆ ಸರ್? ನನಗೆ ಐ ಥಿಂಕ್ ಸೂ ಫ್ರಮ್ ಸೋ. ಯಾ, ಇವನ್ ಐ ಲೈಕ್ ಸೂ ಫ್ರಮ್ ಸೋ, ತುಂಬಾ ಚೆನ್ನಾಗಿತ್ತು. ಎರಡು. ಓಕೆ, ಬೇರೆ ಭಾಷೆಗಳಲ್ಲಿ ಅಂತಂದ್ರೆ ನಿಮ್ಗೆ ಏನು ಅನಿಸಿದ್ದು? ನಾನು ಸ್ವಲ್ಪ ಬಿಸಿ ಸ್ವಲ್ಪ ದಿನಗಳಿಂದ ಥಿಯೇಟರ್ಗೆ ಹೋಗಕ್ಕಾಗ್ತಿಲ್ಲ. ಈ ಥರದ ಎಲಿಮೆಂಟ್ ಜಾನರ್ ಸಿನಿಮಾಗಳು ಬರಬೇಕು ಅಂದ್ರೆ ಯಾವ ಥರದ ಸಿನಿಮಾಗಳು ಬಂದರೆ ನಮ್ಮ ಕನ್ನಡದಲ್ಲಿ ಇನ್ನೂ ಒಂದಷ್ಟು ಚೇಂಜಸ್ ಮಾಡ್ಕೊಂಡು ಬರುತ್ತೆ? ಇವತ್ತು ಆಡಿಯನ್ಸ್ ಈ ತರನೇ ಎಕ್ಸ್ಪೆಕ್ಟ್ ಮಾಡ್ತಾರೆ, ಆ ತರನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ನಾವು ಅನ್ಕೊಂಡು ಸಿನಿಮಾ ಮಾಡಿದ್ರೆ ಐ ಡೋಂಟ್ ನೋ ಹೌ ವೆಲ್ ಇಟ್ ಇಸ್. ನಮಗೆ ಆಸ್ ಅನ್ ಆಡಿಯನ್ಸ್ ನಾವೇನು ನೋಡ್ಲಿಕ್ಕೆ ಇಷ್ಟಪಡ್ತೀವಿ ಅದನ್ನು ಪರ್ಸ್ಪೆಕ್ಟಿವ್ ತಗೊಂಡು ಐ ಥಿಂಕ್ ವಿ ಶುಡ್ ಪ್ರಾಬಬ್ಲಿ ಡೂ ಇಟ್. ಬಿಕಾಸ್ ಎಲ್ಲರ ಪರ್ಸ್ಪೆಕ್ಟಿವ್ ಡಿಫ್ರೆಂಟ್. ಇವಾಗ ಕೋವಿಡ್ ಔಟ್ಬ್ರೇಕ್ ನಂತರ ಜನ ಮೂವಿ ನೋಡೋ ಎವ್ರಿಥಿಂಗ್ ಇಸ್ ಚೇಂಜ್. ಸಾರಿ, ಈಗ ಇರೋ ಸಿಚುವೇಶನ್ನಲ್ಲಿ ಕಾಂಟೆಂಟ್ ಈಸ್ ದ ಹೀರೋ. ಕತೆ ಹೇಗಿದೆ, ಕತೆ ಹೇಗೆ ಹೋಗುತ್ತೆ, ಎಂಟರ್ಟೈನ್ಮೆಂಟ್ ಇದೆಯಾ, ಸಸ್ಪೆನ್ಸ್ ಇದೆಯಾ ಅಥವಾ ಇನ್ನೊಂದಿದೆಯಾ ಅನ್ನೋದು ಇವಾಗ ನನ್ನ ಪ್ರಾಸ್ಪೆಕ್ಟಿವ್ನಲ್ಲಿ. ಅದ್ರ ಮೇಲೆ ಬರೋದು ನೆಕ್ಸ್ಟ್ ಕ್ಯಾರೆಕ್ಟರ್ಸು, ಅವ್ರ ಆ್ಯಕ್ಟಿಂಗ್ ಹೆಂಗೆ ಮಾಡಿದ್ದಾರೆ, ಆ ಆ್ಯಕ್ಟಿಂಗ್ಗೆ ಕರೆಕ್ಟಾಗಿ ಸೆಟ್ ಆಗಿದ್ದಾರೆ, ಪೋರ್ಟ್ರೇ ಮಾಡಿದ್ದಾರೆ ಆ ಕ್ಯಾರೆಕ್ಟ್ರು, ಅದು ನೆಕ್ಸ್ಟ್ ಹೋಗುತ್ತೆ. ಅಂದರೆ ವೆನ್ ಯು ಗೋ ಟು ದ ಡೆಪ್ತ್ ಆಫ್ ಇಟ್. ಕಾಂಟೆಂಟ್ ಬಿಟ್ಟರೆ ಇವಾಗ ಸಿನಿಮಾ ಥಿಯೇಟರ್ಗೆ ಎಳಿಬೇಕು ಜನರನ್ನ ಅಂತಂದರೆ ಕಾಂಟೆಂಟ್ ಬೇಸ್ಡ್ ಸಿನಿಮಾಗಳು ಇಸ್ ವಾಟ್ ಇಸ್ ಪುಲ್ಲಿಂಗ್ ಕ್ರೌಡ್. ಬಿಟ್ಟರೆ ದೊಡ್ಡ ದೊಡ್ಡ ಸ್ಟಾರ್ಗಳದ್ದು ಮಾಸ್ ಸಿನಿಮಾಗಳು. ಒಂದು ಸೆಕೆಂಡ್ ನೀರು ಕೊಡು. ಐ ಜಸ್ಟ್ ವಾಂಟ್ ಟು ಮೆನ್ಷನ್ ಒನ್ ಥಿಂಗ್. ಈಗ ನಾವು ಆ್ಯಸ್ ಅನ್ ಆಡಿಯನ್ಸ್ ನಾನು ಸಿನಿಮಾನ ಹೇಗೆ ನೋಡ್ತೀನಿ, ನನಗೆ ನಾನು ಕೊಡೋ ದುಡ್ಡಿಗೆ ನನಗೇನು ಕನೆಕ್ಷನ್ ಸಿಗ್ತದೆ, ಏನು ಎಂಟರ್ಟೈನ್ಮೆಂಟ್ ಸಿಗ್ತದೆ ಅಂತ ಸಿ, ಒಬ್ಬ ಹೀರೋ 50 ಜನಕ್ಕೆ ಹೊಡಿತಾನೆ ಅಂದರೆ ಆ ಹೀರೋ ಆ ಲೆವೆಲ್ಗೆ ರೀಚ್ ಆದಮೇಲೆ ಅದು ಈಗ ಹೊಸಬ ನಾನೇ ಅಂತ ಇಟ್ಕೊಳ್ಳಿ, ನಾನು ಅವ್ರು 50 ಜನಕ್ಕೆ ಹೊಡಿತೀನಿ ಅಂದರೆ ಯಾರು ಎಕ್ಸೆಪ್ಟ್ ಮಾಡಲ್ಲ, ಟ್ರೈನ್ ನಿಲ್ಸೋಕ್ಕಾಗಲ್ಲ. ಅದು ಬಿಡಿ, 50 ಜನಕ್ಕೆ ಹೊಡಿಯೋ ಕತೆ ಅದು ನೆಕ್ಸ್ಟ್ ಲೆವೆಲ್ ಅದು. ಸೊ ನನಗೆ ಒಂದು ಸಿನಿಮಾ ನೋಡಿದಾಗ ಎಮೋಷ್ನಲಿ ಕನೆಕ್ಟ್ ಆಗಬೇಕು. ಎನಿ ಎಮೋಷನ್, ನವರಸಗಳಲ್ಲಿ ಯಾವ್ದಾದ್ರು ಒಂದು ಎಮೋಷನ್ ಕನೆಕ್ಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕಾಮಿಕಲ್ ಆಗಿ ಕನೆಕ್ಟ್, ಸೂಫ್ರಮ್ಸ್, ಇಲ್ಲ ಡಿವೈನ್ ಆಗಿ ಕನೆಕ್ಟ್ ಆಗಬೇಕು ಕಾಂತ, ಇಲ್ಲ ಮಾಸ್ ಆಗಿ ಕನೆಕ್ಟ್ ಆಗೋದು ಅಂದರೆ ಕೋಪ, ಮ್ಯಾಕ್ಸ್, ಇಲ್ಲ ಲವ್, ಎಕ್ಸ್ಟ್ರೀಮ್ ಲವ್, ಒಂದು ಹುಚ್ಚ, ಒಂದು ಮುಂಗಾರು, ಇಲ್ಲ ಕಾಲೇಜ್ ಸ್ಟೋರಿ, ಕಾಮಿಡಿ, ಅದೇನು ಕ್ರೀಕ್ ಪಾರ್ಟಿ, ಅದರಲ್ಲಿ ಎಮೋಷನ್ಸ್, ಎನಿ ಎಮೋಷನ್. ಒಂದು ಕಿಲ್ ಅಂತ ಸಿನಿಮಾ ಬಂತು ಹಿಂದಿಗೆ, ಒಂದು ಟ್ರೈನಲ್ಲಿ ಫೈಟ್ ನಡೆಯುತ್ತೆ, ಇಬ್ಬರು ಒಂದು 100 ಜನ ಡೆಕಾಯ್ಟ್ಸ್ ಹೊಡಿತಾರೆ, ಅದು ಎಷ್ಟು ಅಸಹ್ಯವಾಗಿ ಕಾಣುತ್ತೆ ಅಂದರೆ ಅದು ರಕ್ತ ಅಷ್ಟು ತೋರಿಸಿದ್ರೆ ಅಸಹ್ಯ ಆಗುತ್ತೆ. ಅದು ದಟ್ ಈಸ್ ಒನ್ ಆಫ್ ದ ಎಮೋಷನ್, ಬೀಭತ್ಸ್ಯ. ಅದಾದರೂ ಕನೆಕ್ಟ್ ಆಗಬೇಕು. ಸೊ ಫೈನಲಿ ಥಿಯೇಟ್ರಿಂದ ಆಚೆ ಬಂದಾಗ ಏನೋ ಒಂದು ಕನೆಕ್ಷನ್ ಇರಬೇಕು ನಮಗೆ.
ಕ್ಯಾರೆಕ್ಟರ್ ಇನ್ವಾಲ್ವ್ ಆಗೋ ತರ ಫೀಲ್ ಬರಬೇಕು. ಏನೋ ಒಂದು ಮಾಡ್ಕೊಂಡು ಹೋಗಲ್ಲ, ಕನೆಕ್ಷನ್ ಇಲ್ಲ ಅಂದ್ರೆ ಸಿನಿಮಾ ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ಗೆ ಅದು ಕರೆಕ್ಟಾಗಿ ಕನೆಕ್ಟ್ ಆಗುತ್ತೆ. ಆ ಕನೆಕ್ಷನ್ ಸಿಗ್ತಿದೆಯಲ್ಲ ಸಿನಿಮಾಲು, ಅದನ್ನ ನೋಡಬೇಕು. ಸಿನಿಮಾ ಆ ಕನೆಕ್ಷನ್ ಸಿಕ್ಕಿದ್ದು 100% ಹಿಟ್ ಆಗಿದೆ, ಯಾವುದನ್ನು ನಮ್ಮ ಆಡಿಯನ್ಸ್ ಕೈ ಬಿಟ್ಟಿಲ್ಲ. ಸೊ ನನ್ನ ಪ್ರಕಾರ ಒಂದು ಕನೆಕ್ಷನ್ಸ್, ಎಮೋಷನ್ಸ್ ಇದೆಲ್ಲ ಬೇಕೇ ಬೇಕು ಸಿನಿಮಾ. ಎಸ್ ಸರ್, ನೀವೇನಾದ್ರು ಡೈರೆಕ್ಟರ್ ಒಂದು ಲಾಸ್ಟ್ ಫನ್ನಿ ಥರ ಮಾಡ್ಕೊಳಾಗೆ ಶುರು ಮಾಡಿ. ಫನ್ನಿ ಫನ್ನಿ ಇದ್ರೆ ನೀವು ಡೈರೆಕ್ಟರ್ ಆದ್ರೆ ಫಸ್ಟ್ ಹೀರೋಗೆ ಯಾರನ್ನ ಮಾಡ್ಕೊಂಡ್ರಿ? ವಿನಯ್ ಇವರಿಬ್ಬರಲ್ಲಿ ಹೇಳೇ ಬಿಟ್ರಿ ಸರ್ ಅವರು. ಅಷ್ಟೇ. ವೈ ರೀಸನ್ ಕೊಡ್ಬೋದು. ತುಂಬಾ ಹತ್ರ ನೋಡಿದೆ ಇವಾಗ ಅದಕ್ಕೆ. ನಾನು ಸ್ಟಾರ್ಟ್ ಹೀರೋಯಿನ್ ಆದ್ರೆ ಅವ್ರ ಜೊತೆ ಹಾ? ಹೀರೋಯಿನ್ ಆದ್ರೆ ಹೀರೋಯಿನ್ ಸದ್ಯಕ್ಕೆ ಇವರೇ ನನ್ನಂತ ನೋಡಕ್ಕಾಗಲ್ಲ, ಸದ್ಯಕ್ಕೆ ಇವ್ರೆ. ಸದ್ಯಕ್ಕೆ ಇವ್ರೆ. ಯಾಕಂದ್ರೆ ಇವರೇ ಹತ್ರದಲ್ಲಿ ಇರೋದು. ನೀವು ಡೈರೆಕ್ಟರ್ ಆದ್ರೆ ಯಾರು ಹೀರೋ ಆಗಿ ಮಾಡ್ಕೊಂತೀರಿ, ಅವ್ರಿಗೆ ಹೀರೋಯಿನ್ ಆಗಿ ಮಾಡ್ಕೊಂಡು? ನನ್ನ ಕತೆ ಪ್ರಕಾರ ನೋಡ್ತೀನಿ ಸರ್. ನಾನೇನಾದ್ರು ಡೈರೆಕ್ಷನ್ ಮಾಡಿದ್ರೆ ಕತೆ ಪ್ರಕಾರ ಅದಕ್ಕೆ ಯಾರು ಕರೆಕ್ಟಾಗಿ ಸೆಟ್ ಆಗ್ತಾರೆ. ಅವ್ರು ಕೇಳ್ತಾರೆ ನಮ್ಮ 4 ಜನ ಮಧ್ಯೆ 4 ಜನ ಫನಿ ಗಿರಿ ಅಂತ ಹೇಳಿ ನಾನು ಇವ್ರೆ ಓಕೆ, ಹೀರೋಯಿನ್ ಅವ್ರಿಗೆ ಅವರೇ ಎಲ್ಲರೂ ಅವರೇ ಆಗ್ಬಿಡ್ತಾರೆ. 4 ಜನದಲ್ಲಿ ಅವರೇ ಅಲ್ವಾ ಹೀರೋಯಿನ್? ಓಕೆ, ಇವ್ರ 3 ಜನರಲ್ಲಿ ನೀವು ಯಾರನ್ನ ಸೆಲೆಕ್ಟ್ ಮಾಡ್ತೀರಿ ಸರ್ ಹೀರೋ? 3 ಜನ, 3 ಜನ. ಅವರಿಬ್ರು ಹೀರೋ, ಇವ್ರು ಹೀರೋಯಿನ್. ಓ ಮಜಾ ಇರತ್ತೆ. ನಂಗೆ ಫ್ಲರ್ಟ್ ಭಾಗ ಮೂರು ಎರಡು, ಫ್ಲರ್ಟ್ movie ಭಾಗ ಸಿಕ್ತು ನೋಡಿ. ಫ್ಲರ್ಟ್ ಭಾಗ 2 ಅಲ್ಲ, ಫ್ಲರ್ಟ್ 2 ಭಾಗ ಆಯ್ತು. ಎಸ್ ಸರ್, ನಾನು ಕೆಲವೊಂದು ಫೋಟೋಸ್ ತೋರಿಸ್ತೀನಿ. ಅವ್ರು ನೋಡಿದ ತಕ್ಷಣ ಅವ್ರ ಹತ್ರ ಫಸ್ಟ್ ಸಿಕ್ಕಿದಾಗ ಏನ್ ಅನ್ಸುತ್ತೆ, ಅವ್ರನ್ನ ಏನ್ ಕೇಳಬೇಕು ಅಂತ ಮನ್ಸಲ್ಲಿ ಯಾವತ್ತಾದ್ರೂ ಅನ್ಕೊಳ್ತೀರ? ಬೈ ಚಾನ್ಸ್ ನ್ಯೂಸ್ ನೋಡ್ಬೇಕಾದ್ರು ಅಥವಾ ಇವ್ನ ಸಿಕ್ಕಿದಾಗ ಈ ಪ್ರಶ್ನೆ ಕೇಳಬೇಕು ಅಂತ ಅನ್ಸಿರುತ್ತೆ ಅಂತ ಯಾವ್ರಿಗಾದ್ರು? ಆ ತರ ಪರ್ಸ್ಪೆಕ್ಟಿವ್ ಅಲ್ಲಿ ಇವ್ರು ನೋಡಿದ್ರೆ ಏನಾದ್ರು ಕೇಳಬೇಕು ಅನ್ನೋದು ಒಂದು, ಮತ್ತೆ ಅವರಿಂದ ಟಿಪ್ಸ್ ಏನ್ ಪಡ್ಕೊಂತೀರ? ಒಂದು ಸೊ 4 ಜನ ಆನ್ಸರ್ ಮಾಡ್ಬೇಕು. ಜಾನಿ ಎಸ್ ಪಾಪ. ಆಕ್ಟ್ ಮಾಡಿದ್ದಾರೆ ಸರ್ ಅವರು, ನಿಮ್ಮ ಸಿನಿಮಾ ಇದ್ದಾರೆ. ಗೊತ್ತಾ ನಿಮ್ಗೊಂದು ಸೀನು ಶೂಟಿಂಗ್ ಮಾಡ್ತಾ ಇದೀವಿ, 10 ದಿವಸ ಆಗ್ಬಿಟ್ಟಿದೆ. ಬ್ರೋ ಬನ್ನಿ ಇಲ್ಲಿ ಯಾರಿದು ಅಂತ ಕೇಳ್ದೆ. ಇದು ಸುಳ್ಳು ಸರ್. ಅರೆ ನಿಜವಾಗ್ಲೂ ಕೇಳಿದ್ರು. Oh my God. ಅಂದ್ರೆ ಅವ್ರು ನೋಡಿರ್ತಾರೆ, ಬಟ್ ಶರ್ಟ್ ಹಾಕಿದ್ದಾರೆ, ಯಾರಿದು? ಗೊತ್ತಾಗಿರಲ್ಲ. ಆಮೇಲೆ ಇದು ತಲೆನೂ ಹಾಗೆ ಇದೆಯಲ್ಲ. ಯಪ್ಪ ತುಂಬಾ ಪೋಲಿಗಳು ಸರ್. ನೋ ಕಮೆಂಟ್ಸ್ ಸರ್. ನೀವು ಯಾರವರು? ಆಕ್ಚುಲಿ ಅವರಿಂದ ಕಲಿಬೇಕಾಗಿರೋದು ತುಂಬಾ ಇದೆ. ಅಂದ್ರೆ Professionally. ಕಲ್ತಿದೀವಿ, ಬಟ್ ಮುಂದೆ ಕಲಿಯೋದು ತುಂಬಾ ಇದೆ. ಅಂದ್ರೆ ಅಷ್ಟೊಂದು ಪ್ರೊಫೆಷನ್ಸ್ ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ. ಒಂದ್ಸಲಿ ಡಾಕ್ಟರ್ ಆಗಿರ್ತಾರೆ, ಅಂದ್ರೆ ಅವ್ರು ಮಾಡೋದೆಲ್ಲ ಬರೀ ತುಂಬಾ ಕಡಿಮೆ ಆರ್ಟಿಸ್ಟ್ಗಳು ಇರ್ತಾರೆ ಸಿನಿಮಾನಲ್ಲಿ. ಸಿ ಆನ್ ಎ ಸೀರಿಯಸ್ ನೋಟ್, 35 ಕಂಪ್ನಿಗಳು ಇವ್ರ ಹತ್ರ ಇದೆ. ಒಂದೊಂದು ಕಂಪ್ನಿಲಿ ಒಂದೊಂದು ಪ್ರೊಫೆಷನ್, 35 ರೋಲ್ ಇದೆ ಅವ್ರದ್ದು. ಹೆಂಗೆ ಅಂತ ಅವ್ರ ಹತ್ರ ಕಲಿಬೇಕು. ಅಷ್ಟು ಬೇರೆ ಬೇರೆ ಒಂದು ಪ್ರೊಫೆಷನ್ಸ್ ನ ಒಂದೇ ಸಲ ಮೇಂಟೈನ್ ಮಾಡೋದಕ್ಕೆ. ಅದೇ ಹೇಳಿದ್ನಲ್ಲ, 35 ಕಂಪ್ನಿಗಳಿಗೆ 35 ಪ್ರೊಫೆಷನ್. ಹೇಗೆ ಪ್ರೊಫೆಷನಲ್ಲಿ ಫ್ಲರ್ಟ್ ಮಾಡೋದಂತ. ಫ್ಲರ್ಟ್ ಅಲ್ಲ ಅದು. ಮೇಡಮ್ ಇವ್ರಿಗೆ ಯಾರಂತ ಗೊತ್ತೇ ಇಲ್ಲ ಅಂತ ಹೌದು. ಪರಿಚಯ ಮಾಡ್ಕೊಳ್ಳ. ನೀವು ಗೊತ್ತಿಲ್ವಾ? ಇಲ್ಲ, ಆ ಬಟ್ ನಾನು reaction ಹಾಕಿ ಫೋಟೋ ಒಂದ್ಸಲಿ. ನೋಡಿದೆ, ಸ್ಕಿನ್ ಚೆನ್ನಾಗಿದೆ ಅವ್ರದ್ದು. ಇಲ್ಲ, ಇದು ಕಾಂಟ್ರಡಿಕ್ಷನ್ ಆಗುತ್ತೆ. ಲಾಸ್ಟ್ ಇಂಟರ್ವ್ಯೂಲ್ ಗೊತ್ತು ಅಂತ ಹೇಳಿದ್ರಿ. ಯಾರು ಗೊತ್ತಿಲ್ಲ ಅವರು ಅಂತ ಹೇಳಿದ್ರೆ. ಇಲ್ಲ ಮುಂದೆ ಕೇಳಿ, ಸ್ಕಿನ್ ಚೆನ್ನಾಗಿದೆ ಅಷ್ಟೇ ಅವರು. ಅಷ್ಟೇ. ಹೌದು, ನೀವ್ ಹೇಳಿಲ್ಲ ಏನಿವೆ? ಇಲ್ಲ, ನಾನು ಅದು ನಾವು ಕ್ವಶನ್ ಮಾತ್ರ ಕೇಳೋದಲ್ಲ. ಅವ್ರ ವಾಲ್ಪೇಪರ್, ಪರವಾಗಿಲ್ಲ. ಫೋನಲ್ಲಿ ವಾಲ್ಪೇಪರ್ ಹಾಕೊಂಡಿದ್ದಾರೆ. ಏನ್ ಕೇಳ್ಬೇಕು ಅಂತ ಏನ್ ಟಿಪ್ಸ್ ಕೇಳ್ತೀರಾ ಅಥವಾ Sir, ಏನ್ ಕೇಳಬೇಕು, ಕ್ವಶನ್ ಕೇಳಬೇಕು? ಹೇಗ್ ಸರ್ ಇಷ್ಟು ಫ್ಯಾನ್ ಗಳಿಸಿದ್ರಿ ಅಂತ? ಹೌದು, ನಮ್ಮಿಬ್ರದ್ದು ಅದೇ. ನಮ್ಮ ಪ್ರೇಮ ಬರಹದಲ್ಲಿ ಅವರು ಒಂದು ಸಾಂಗ್ ಅಲ್ಲಿದ್ದಾರೆ, ಜೈ ಹನುಮಂತ. ಸೊ ಅವಾಗ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಆ್ಯಂಡ್
ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡ್ಸಿದ್ರು. ಸೊ ಅವರು ನೋಡಿದ್ರೆ ತುಂಬ ಜನ ಇಷ್ಟಪಡೋರು ಇದ್ದಾರೆ. ಅಗೇನ್ ಸೇಮ್ ಕ್ವಶನ್, ಯಾಕೆ ಅಷ್ಟು ಹುಚ್ಚ ಅಭಿಮಾನ ನಿಮ್ಮನ್ನ ಕಂಡ್ರೆ ಅಂತ. ಫ್ಯಾನ್ಸ್ ಜೊತೆ ಹೇಗೆ ಅಷ್ಟು ಡೌನ್ ಟು ಅರ್ತ್ ಆಗಿರೋದು ಅಂತ ಕೇಳ್ತೀನಿ ಸರ್. ಇದು ತೋರಿಸಿ ಫೋಟೋ. ಗೊತ್ತಾಗೋಯ್ತಮ್ಮ. 2000 ಇವ್ರ ಬಗ್ಗೆ ಯಾರು? ಲಕ್ಷ್ಮಿ. ಓಕೆ ಓಕೆ, ನಮ್ಮ ಬ್ರೋ ಮೇಡಮ್, ಪ್ರೊಡ್ಯೂಸರ್ ಮೇಡಮ್. ಕವಿತಾ ಗೌಡ ಗುರು. ಅಂತಂದಿದ್ದು ಕಾಲ. ಇವ್ರ ಬಗ್ಗೆ ಏನ್ ಹೇಳ್ತೀರ? ಏನ್ ಕೇಳ್ಬೇಕು ಇವ್ರ ಬಗ್ಗೆ? ಏನಾದ್ರು ಕೇಳೋದಿದ್ಯಾ? ಹೆಂಗಮ್ಮ ಮೇಂಟೈನ್ ಮಾಡ್ತೀನಿ. ಇಲ್ಲ, ಆಕ್ಚುಲಿ ಕವಿತಾ Brave girl. ಬ್ರೋ ಅಂತ ಕರೆಯೋದು. ಬಿಕಾಸ್ ಲೈಕ್ ಐ ಸೈಡ್, ಇವ್ರಿಗೆ ಸಿನಿಮಾಗೆ ಅಥವಾ ಇಡೀ ಇವ್ರ ಲೈಫ್ಗೆ ಅವರು ಬ್ಯಾಕ್ ಬೋನ್ ಆಗಿರೋದು. ಸೊ ಆಗಿರೋದು ಹೇಗೆ ಅಂತ ಕಲಿಬೇಕು ಅಂತ ಕಲಿತೀವಿ. ಕೇಳ್ತೀವಿ ಸರ್. ನೀವು ಹೆಂಗಮ್ಮ ಮೇಂಟೈನ್ ನಾವೇನ್ ಕೇಳೋದು? ಇರ್ಲಿ ಸರ್, ಏನಾದ್ರು ಕೇಳ್ಬೇಕು. ಇನ್ನೂ ಆ ಪ್ರಶ್ನೆ ಕೇಳಿಲ್ಲ ಗುರು. ಇಷ್ಟು ವರ್ಷ ಆದ್ರು, ಮದುವೆಗೆ 5 ವರ್ಷ ಆಯ್ತಾ? ಆಗಿದೆ. 4 ವರ್ಷ. ಏನ್ ಕೇಳ್ಬೇಕು? ಏನ್ ಕೇಳಕ್ಕಿದೆ? ಉಳಿದಿರೋದೆಲ್ಲ ಪ್ರಶ್ನೆ ಹೆಂಗ್ ಕೇಳೋದು ಅಂತ ಕೇಳಬೇಕು. ಹೋಗ್ಲಿ, ಏನ್ ಹೇಳ್ಬೇಕು ಅನ್ಕೊಂಡಿರೋ ಅದೇ ಏನು ಹೇಳಕ್ಕಾಗದೆ ಇರೋದು ಪರಿಸ್ಥಿತಿ. ಹೇಳಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ. ಕೂರಕ್ಕಾಗದೆ. ಓಕೆ ಓಕೆ, ಪಾಸ್. ಪಾಸ್. ಗಿರಿ ಹೇಳಿದ್ದು ಸೇಮ್. ಅದ್ ನಮ್ಗೆ ಗೊತ್ತಿಲ್ಲ. ಅದೇ ಹೇಗೆ ಗುರು ಮೇಂಟೈನ್ ಮಾಡ್ತೀರಾ ನನ್ನ? ನೋಡಿ ಅದೇ ಸರ್, maintain ಆಟೆಲ್ಲ ಮಾಡ್ತಿಲ್ಲ. ಹೋಗಲ್ಲ. ಅದೇ ಅವ್ರು ಹೇಳಿದ್ದಲ್ವಾ? ಹಾ. ಇದು ಫ್ಲಾಟ್ ಆಕ್ಚುಲಿ. ಅಲ್ಲ ಪಾಪ, ಟೈಮ್ ಕೊಡಕ್ಕಾಗಲ್ಲ ಶೂಟಿಂಗ್ ಅಲ್ಲಿ. ಇದೆ ಮನೇಲೆ ಶೂಟಿಂಗು. ಅಲ್ಲಿ ಇಲ್ಲಿ ಮನೆಗೆ ಬಂದು ನೋಡಿದ್ರೆ ಏನ್ ಮನೆ ಬ್ಯಾಚುಲರ್ಸ್ ಮನೆ ಹೆಂಗಿರುತ್ತೆ ಹಂಗಿರ್ತಾ ಇತ್ತು. ಬಂದು ನೋಡಿ ಲಕ್ಷ್ಮಿ ನೋಡ್ಬಿಟ್ಟು ಚೆನ್ನಾಗಿದೆ ಹಂಗಿತ್ತ ಅವತ್ತು ಶೂಟಿಂಗು. ಅದೇ ಅನ್ಕೊಂಡೆ, ಹೆಂಗ್ರು ಮೇಂಟೈನ್ ಮಾಡ್ತಿದ್ದೀರಿ ನೀವು ಅಂತ. ಒಳ್ಳೆ ಬ್ರೋ, ಒಳ್ಳೆ ಗರ್ಲ್, ನಂಗೆ ತುಂಬಾ ಇಷ್ಟ. ನೀ ನನ್ನ ಜೀವ 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 ಕಣೋ. ಅಷ್ಟೇ. ಅವ್ರ ಹತ್ರ ಕೇಳೋದು ಏನೂ ಇಲ್ಲ ಸರ್, ಕಲಿಯೋದಿದೆ ಅಷ್ಟೇ. ಅಂದ್ರೆ ಸಿಕ್ಕಾಪಟ್ಟೆ ಕಲಿಯೋದಿದೆ. ಫ್ರಮ್ ದ ಆರಾ ದಟ್ ಹಿ ಹ್ಯಾಸ್ ಅರೌಂಡ್, ಅವ್ರ ಸ್ಟೈಲು, ಅವ್ರದ್ದೊಂದು ಆಟಿಟ್ಯೂಡು, ಅವ್ರದ್ದೊಂದು ಫ್ರೆಂಡ್ಶಿಪ್ಪು, ತುಂಬ ಕಲಿಯೋದಿದೆ. ಹೇಗೆ ಬಿಗ್ ಬಾಸ್ಗೆ ಬಾಸ್ ಆದ್ರು ಆಕ್ಚುಲಿ ಮೊನ್ನೆ ಕಾಂಟ್ರವರ್ಸಿ ಆದಾಗ. ಅಷ್ಟು ಸ್ಟ್ಯಾಂಡರ್ಡು, ಅಷ್ಟು ಹಿಡಿತ, ಅಷ್ಟು ಕಂಟ್ರೋಲ್ ಓವರ್ ಶೋ ಅಷ್ಟೇ ಅಲ್ಲ, ಅಷ್ಟು ಫೀಲ್ಡಲ್ಲಿದೆ, ಅಷ್ಟು ಡಿಪ್ಲೊಮ್ಯಾಟಿಕ್ ಆಗಿ, ಅಷ್ಟು ಬ್ರಿಲಿಯಂಟ್ ಆಗಿ, ಎಷ್ಟು ಚೆನ್ನಾಗಿ ಯೋಚನೆ ಮಾಡಿ ಏನು ಹೇಳಬೇಕು, ಏನು ಮಾತಾಡ್ಬಾರ್ದು. ಒಂದು ಇದು ಮೀಡಿಯಾ ಪ್ರೆಸ್ ಮೀಟ್ ಇದ್ರೆ ಅವ್ರ ಹತ್ರ ಅಷ್ಟು ಧೈರ್ಯವಾಗಿ, ಎಷ್ಟು ಚೆನ್ನಾಗಿ ಇಂಟ್ರ್ಯಾಕ್ಟ್ ಮಾಡ್ತಾರೆ. ಎಲ್ಲ ಟ್ಯಾಲೆಂಟು ಸರ್. ಹೇಗೆ ಅದು ನಮಗೂ ಒಂಚೂರು ಹೇಳ್ಕೊಡಿ ಸರ್. ಎಸ್ ಮ್ಯಾಮ್. ಕೇಳಲಿಕ್ಕೆ ಅಂತ ಏನಿಲ್ಲ, ಬಟ್ ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ ಯು ನಮ್ಗೆ ಈ ಮೂವಿಗೆ ಸಪೋರ್ಟ್ ಆಗಿ ನಿಂತಿದ್ದಕ್ಕೆ. ದಟ್ಸ್ ಆಲ್ ಐ ಕ್ಯಾನ್ ಸೇ. ಇಲ್ಲ, ನೆಕ್ಸ್ಟ್ ಬಿಗ್ ಬಾಸ್ ಚಾನ್ಸ್ ಕೇಳ್ತೀನಿ ನಾನು. ಅಷ್ಟೇ. ಒಂದೆರಡು ಕೆಲಸ ಸಾರ್ ಮಾಡಿರೋದು. ಸರ್, ಕರ್ನಾಟಕದ ಪ್ರಧಾನಿ ಸರ್. ಒನ್ ಅಂಡ್ ಓನ್ಲಿ ಪ್ರಧಾನಿ. ಮಾತಾಡ್ಸೋದು ಯೋಗ್ಯತೆ ನಮ್ಗಿಲ್ಲ. ಅವ್ರ ಹತ್ರ ಪ್ರಶ್ನೆ ಕೇಳೋ ಅಷ್ಟು ಯೋಗ್ಯತೆನೂ ನಮಗಿಲ್ಲ. ಸರ್, ನೀವೇನು ಹೇಳ್ತೀರಿ? ಸೇಮಾ? ಭಾಳ ದೊಡ್ಡವರು, ಬಟ್ ತುಂಬ ಏನಾದ್ರು ನಾವು ಜೋವಿಯಲ್ ಆಗಿ ನಮ್ಮ ತಾತ ಹತ್ರ ಏನಾದ್ರು ಕೇಳಬೇಕಂದ್ರೆ ಹೋಗ್ತಾರೆ. ನಿಮಗೆ ನಾಟಿ ಕೋಳಿ ಇಷ್ಟನಾ, ಮಟನ್ ಇಷ್ಟನಾ ಅಂತ ಕೇಳ್ಬೋದು ಅಷ್ಟೇ. ಮುದ್ದೆ ಜೊತೆ ಯಾವ ಸರ್ ಇಷ್ಟ ಅಂತ. ಜಸ್ಟ್ ಲೈಕ್ ಗ್ರ್ಯಾಂಡ್ ಚಿಲ್ಡ್ರನ್ ಸರ ಕೇಳು. ಗ್ರ್ಯಾಂಡ್ ಚಿಲ್ಡ್ರನ್. ಎಸ್. ವಿನಯದು ಆನ್ಸರ್. ಕಾಪಿ ಬೇಸ್ಟ್ ಮಾಡ್ತಾ ಇದ್ದೀನಿ. ಯಾ ಫಾರ್ವರ್ಡ್. ನಾನು ಏನ್ ಅನ್ಕೊಂಡಿರ್ತೀನಿ ಅದನ್ನ ಅವ್ರು ಹೇಳಿದ್ರು. ಇವ್ರ ಹತ್ರ ಏನ್ ಕೇಳ್ತೀನಿ? ನೀವು ಅಲ್ವಾ? ಇನ್ನೂ ಕ್ವಶನ್ ಕೇಳಿ.
ಚಂದನ್ ಚಂದನ್ ನೀವೇ ಅದು ನೀವು ನುಂಗಿದ್ಯಾ ಮುಂಚೆ ಹಂಗೂ ಇದ್ದೆ. ನಾನು ಕೇಳೋದಾ? ಇನ್ನೂ ಕೇಳಿಲ್ಲ, ಈ ಪ್ರಶ್ನೆ ಕೇಳಿಲ್ಲ ಅವ್ರ ಹತ್ರ. ಎಲ್ಲ ಕೇಳ್ಬಿಟ್ಟಿದ್ದೀನಿ. ಕೇಳ್ಬಿಟ್ಟಿದ್ದೀರಾ? ಏನೂ ಇಲ್ಲ. ಹೋಗ್ಲಿ, ನೀವೇನಾದ್ರೂ ಟಿಪ್ಸ್ ಕೇಳಬೇಕು ಅಂದ್ರೆ ಅಥವಾ ನೀವೇನಾದ್ರು ಟಿಪ್ಸ್ ಕೊಡಬೇಕು? ಹೆಂಗಮ್ಮ ಹೊಳಿತು ಐಡಿಯಾ ಇದು ಕತೆ? ಫಸ್ಟ್ ಆಫ್ ಆಲ್ ನೀವು ಬಾಡಿಲಿರೋ ಎರಡು ಕಂಟ್ರೋಲ್ ಇಟ್ಕೋಬೇಕು. ಓಕೆ. ಇವ್ರ ಹತ್ರ ಅದೇ ನನಗೆ ನೆಕ್ಸ್ಟ್ ಸಿನಿಮಾ ಯಾವಾಗ ಸ್ಟಾರ್ಟ್ ಮಾಡ್ತಿದ್ದೀರಾ ಸ್ಕ್ರಿಪ್ಟ್ ಒಂದು, ಆಮೇಲೆ ಗಿಫ್ಟ್ ಯಾವಾಗ ಬರ್ತಿದೆ? ಡಿಫೆಂಡರ್ ಹೇಳಿ ಸರ್. ನಾನು ಕೇಳೋದಿಲ್ಲ, ಅಡ್ವೈಸ್ ಮಾಡಬೇಕು. ಮೋಸ್ಟ್ಲಿ ಇದು 2018 ಫೋಟೋ. ಸೊ ಯಾಕೆ ಮತ್ತೆ ಸೀರಿಯಲ್ ಮಾಡ್ದಪ್ಪ? ನಿಮಿಕಾ ಇಷ್ಟು ಬೆಳ್ಳಗಿರೋದಕ್ಕೆ ಮೈಗೆಲ್ಲ ಮೇಕಪ್ ಮಾಡಿಸ್ಕೊತೀಯಮ್ಮ ಅಂತ ಕೇಳ್ತೀನಿ ನಾನು. ಸರ್ ನಾನು ಅದನ್ನೇ ಕೇಳೋಣ ಅನ್ಕೊಂಡಿದ್ದೆ, ಇವ್ರು ಕೇಳ್ಬಿಟ್ರು. ಬಟ್ ಆಕ್ಚುಲಿ ಹೇಗೆ ಇಷ್ಟು ಫೇರ್ನೆಸ್? ಹೇಗದು? ಹೌದು, ದೀಪಾವಳಿ ಆಚರಿಸ್ತೀರಲ್ಲ ನೀವು, ನೀನೇ ಮುಂದೆ ನಿಂತ್ಕೊಂಡಿರ್ತೀಯ ಮನೆಗೆ. ದೀಪ ಆಚರಿಸಿದ್ರು ನಿನ್ನೆ ಅಂಟಿಸ್ತಾರ? ಇಲ್ಲ, ಇದು ಇದಕ್ಕೆ ನಾನು ಪಿಕಪ್ ಲೈನ್ ಅಂದ್ರೆ ಇದು. ಇದಾ ಇದೆ ಸರ್, ಪಿಕಪ್ ಇದೆ, ಲೈನ್? ಇದೆ, ಇದೆ. ಸರಿ ಬಿಡಮ್ಮ. ಅದೇ ಈಗ ಚೆನ್ನಾಗಿದೆ. ಹೇಳ್ತಾರಲ್ಲ ಸರ್, ನಿಮ್ ತುಟಿಗೆ ನಾನು ಲಿಪ್ಸ್ಟಿಕ್ ಹಾಕ್ಲಾ ಅಂತ, ಆ ಥರ. ಪಿಕಪ್ ಲೈನ್ ಅದು. Oh my God. ಎಸ್ ಸರ್ ಹೇಳಿ. Yes, ಏನ್ ಕೇಳ್ಬೋದು? ಮೀನಿನ ಸಾರು ಮತ್ತೆ ಚಿಕನ್ ಸಾರನ್ನ ಯಾವ್ದು ಇಷ್ಟ ಆದ್ರೆ ಹೇಳಿ. ನೀನು ಸರಿ, ಒಂದಿನ ನೀಟಾಗಿ ನಿಮ್ಮ ಮಂಗಳೂರಿಂದ ಹಿಡಿದಿರೋ ಮೀನ್, ಅಂದ್ರೆ ಸಮುದ್ರದಲ್ಲಿ ಹಿಡಿದಿರೋ ಮೀನಲ್ಲಿ ಒಳ್ಳೆ ಒಳ್ಳೆ ಚಿಕನ್ ಸಾರ್ ಮಾಡೋದು ಹೇಗೆ? ಮೀನ್ ಸಾರ್ ಮಾಡ್ಕೊಂಡು ಯಾಸ್ ಕೊಡಿ. ಯಾಸ್. ನನ್ಗೆ ನಾನು ಏನ್ ಕ್ವೆಶ್ಚನ್ ಕೇಳಿ ನನ್ಗೆ ಕೇಳ್ಕೊತೀನಿ. ಈಗ ಅವ್ರು ಹೇಳಿದ್ರಲ್ಲ ಆ ಥರ ಹೇಳ್ಬೋದು. ಯಾವಾಗಲಾದ್ರೂ ಮಿರರ್ ಮುಂದೆ ಕೂತ್ಕೊಂಡು ಕೇಳಿರ್ತೀರ? ಇಲ್ಲ, ನೀವು ಏನಾದ್ರೂ ಮಾತಾಡ್ಕೊಂತೀರಲ್ಲ ಓನ್? ಮಾತಾಡ್ಕೊಳ್ಳೋದು, ಕ್ವೆಶ್ಚನ್ ಕೇಳೋದಿಲ್ಲ. ಓಕೆ, ನಿಮಗೆ ನೀವೇ ಟಿಪ್ಸ್ ಕೊಡೋದು ಅನ್ನೋದಾದ್ರೆ ಇದೇ ಕೊಟ್ಕೊಳ್ತಾರ ಮಿರರ್ ಮುಂದೆ ನಮ್ಮ ಮುಂದೆ. ಮಿರರ್ ಮುಂದೆ ಇಲ್ಲ. ಓಕೆ, ಯಾವ ಬಗ್ಗೆ ಕೇಳ್ತೀರ ಹೇಳಿ ಸರ್? ಇವರು ಹಿಂಗೆ Film ಬಗ್ಗೆ. ಇವ್ರನ್ನೆಲ್ಲ ತೋರ್ಸಿದ್ರೆ ನಮ್ಮ ಏಜ್ಗೆ ನಾವು ಮಾತಾಡೋದು ಓಕೆ, ಅವೆಲ್ಲ ತುಂಬಾ ಅಲ್ಲ ನೀವು ಫನ್ನಿಯಾಗಿ ಹೇಳ್ಬೋದು, ನೋ ಇಶ್ಯೂ. ಆಗುತ್ತೆ ನಮ್ಮ ಸಿಎಂ ಅವರು. ಫನ್ನೇ ಮಾಡಂಗಿಲ್ಲ. ಯಾವ ಭಾಗ್ಯ ಕೇಳ್ತೀರಾ ಅಂತ ಕೇಳಿದೆ ಸರ್. ನಮ್ಮ ಮುಖ್ಯಮಂತ್ರಿಗಳು ನಾನು ಕೇಳಿದ ಯಾವ ಭಾಗ್ಯ ಫನ್ನಿ ಆಗಲ್ಲ. ನಮ್ಗೆ ಇಲ್ಲ. ಸರ್ ಹೆಣ್ಮಕ್ಳಿಗೆ ಭಾಗ್ಯ ಬಿಟ್ಟಿದ್ದಾರೆ, ಎಲ್ಲ ಚಿಕ್ಕ ಮಕ್ಳು ಗಂಡ್ಮಕ್ಳಿಗೆ 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 ಯಾವ್ದನ್ನ ಸೌಭಾಗ್ಯ ಕೊಡಿ ಅಂತ. ನೀವ್ ಯಾವ ಅಯ್ಯೋ ಸೂ ಫ್ರಮ್ ಸೌಭಾಗ್ಯ ಆಗುತ್ತೆ. ಸರ್ ಹೇಳಿ ಸರ್, ನೀವ್ ಯಾವ ಗ್ಯಾರಂಟಿ ಕೇಳ್ಬೇಕು? ಏನ್ ಕೇಳೋಣ ಸರ್, ಎಲ್ಲ ಕೊಡ್ತಾನೆ ಇದ್ದಾರೆ. ಒಂದಾದ್ಮೇಲೆ ಒಂದು ರೋಡ್ಗಳನ್ನ ಚೆನ್ನಾಗಿ ರೆಡಿ ಮಾಡಿಸ್ಕೊಟ್ರೆ ನಮ್ಗೆ ಓಡಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಒಂದು ಕೇಳ್ಕೊಂತೀನಿ ಅಷ್ಟೇ. ಸರ್ ಆಸ್ ಎ ಪ್ರೊಡ್ಯೂಸರ್, ಡೈರೆಕ್ಟರ್, ಆಕ್ಟರ್ ಆಗಿ ಏನ್ ಕೇಳ್ತೀರಾ? ಏನಿಲ್ಲ ಸರ್, ಡೆಮೋಕ್ರಾಟಿಕಲಿ ಎಲೆಕ್ಟೆಡ್. ಅವ್ರು ಏನ್ ಮಾಡ್ತಾರೋ ಅದನ್ನ ನಾವು ಕೇಳಬೇಕು ಅಷ್ಟೇ. ಅಷ್ಟೇ, ನೀವು ಭಾಗ್ಯ ಕೇಳೋದು. ನಾವು ಮಾತಾಡೋದು ಯಾವುದು ರೀಚ್ ಆಗಲ್ಲ, ಯಾವುದು ಕೇಳಬಾರ್ದು. ಯಾವ್ದು ಅದೇ ಸೌಭಾಗ್ಯ ನಮ್ಗೆ. ಸೌಭಾಗ್ಯ. ಎಸ್ ಮ್ಯಾಮ್, ಸೇಮ್ ಥಿಂಗ್. ಸೇಮ್ ಥಿಂಗ್. ಥ್ಯಾಂಕ್ ಯು. ಓಕೆ, ನೀವು ಫನ್ನಿಯಾಗಿ ಆನ್ಸರ್ ಮಾಡಬೇಕು. ನೀವು ಎಲ್ಲರೂ ಅಣ್ಣ. ಅಲ್ಲ, ಇದು ಆಯ್ತು, ಯಾವಾಗಾದ್ರೂ ಆಯ್ತು, room ಅಲ್ಲಿ ಆಯ್ತು. photo ಕೇಳ್ಬೇಕು, ಏನಾದ್ರೂ ಏನ್ ಬೇಕಾದ್ರು ನಿಮ್ಗೆ ಇಷ್ಟ. ಹೆಂಗಮ್ಮ ಇವ್ರು ಸಿಕ್ಬೇಕಾಗಿತ್ತು, ನಾನು ಮಾತಾಡ್ಸ್ಬೇಕು ಚಿಕ್ಕ ವಯಸ್ಸಲ್ಲಿ ಅನ್ಕೊಂಡಿರ್ತೀರಾ? ಅಥವಾ ರೂಮ್ ಇವಾಗ್ಲೂ ಅನ್ಕೊಂತಾ ಇದೀನಿ, ಬಟ್ ಸಿಗ್ತಾ ಇಲ್ಲ. ನಾನೇನ್ ಮಾಡಿ? ಇವ್ರು ಒಂದಾದ ಕಾಲದಲ್ಲಿ ಎಲ್ರಿಗೂ ಡ್ರೀಮ್ ಕರ್ಲ ಹೌದಾ? ಆಗಿದ್ರೆ ಅನ್ಸುತ್ತೆ. ಹೆಂಗೆ ಫಿಗರ್ ಮೇಂಟೈನ್ ಮಾಡ್ತಿದ್ದೀರಾ ಅಂತ ಕೇಳ್ತೀನಿ. ನೀವು ಸರ್? ನಾನು ಬೈ ಯಾಕೆ ಅಭಿಷೇಕ್ ನಾವೆಲ್ಲ ಏನ್ ಮಾಡ್ತಿದ್ರು? ಇಲ್ಲೇ ನಮ್ಮ ಮಂಗಳೂರು ಅವರನ್ನೇ, ಈ ಕಡೆಗೆ ಬರೋದು ಬಿಟ್ಟು ಆ ಕಡೆಗೆ ಹೋಗ್ಬಿಟ್ರಲ್ಲ. ನೀವು ಯಾವಾಗ ವಾಪಸ್ ಕರ್ನಾಟಕಕ್ಕೆ ಬರ್ತೀರಾ, ಕನ್ನಡ ಸಿನಿಮಾ ಮಾಡ್ತೀರಾ? ಐ ಲವ್ ದ ಕ್ವೆಶ್ಚನ್. ನೀವು ಕಾಪಿ ಪೇಸ್ಟ್ ಮಾಡಿಲ್ಲ, ಹೇಳಿ ಆನ್ಸರ್. ವಾಟ್ ಇಸ್ ದ ಸೀಕ್ರೆಟ್ ಆಫ್ ಯುವರ್ ಬ್ಯೂಟಿ? ನೀವು ಇಬ್ರು ಹೇಳ್ಬೇಕು ಜೊತೆಗೆ ಈಗ.
ಇದೆ ಸರ್, ತುಂಬಾ ಇದೆ. ಹೌದಾ? ಮಜಾ ಆಗ್ಯಾ. ಅಭಿ ಮಜಾ ಆಗಿದೆ ಅಷ್ಟೇ. ನಮ್ಗೆ ಸಿನಿಮಾ ಬಗ್ಗೆ ಕೇಳಿದ್ರೆ ಏನೋ ಹೇಳ್ಬೋದು. ಇಲ್ಲಿ ಸರ್ ಮುಂದೆ ಫನ್ನಿ ಸರ್ ಆ ಕಡೆಯಿಂದ ಆಲೂಗಡ್ಡೆ ಆಗ್ತದೆ, ಈ ಕಡೆಯಿಂದ ಚಿನ್ನ ಬರುತ್ತೆ ಅಂತ ಹೇಳಿದ್ರು. ಅದು ಆ ಮಿಷಿನ್ ಯಾವಾಗ ತರ್ತಾ ಇದ್ದಾರೆ ಅಂತ ಕೇಳಿದ್ರು ಅಷ್ಟೇ. ಆ ಥರದ್ದು ಮಿಷಿನ್ ಇದು ಆಕ್ಚುಲಿ ಸರ್ ಒಂದೆರಡು ಮಿಷಿನ್ ಬೇಕಾಗ್ತದೆ. ನಿಮ್ಗೂ ಬೇಕು ಸರ್ ನಿಮ್ಗೆ. ಇದೆ. ಯಾವಾಗ ಮದುವೆ ಆಗ್ತಿದ್ದೀರಾ? ನೀವು ಬ್ಯಾಚುಲರ್ ಆಗಿ ತುಂಬಾ ಖುಷಿಯಾಗಿದ್ದೀರಾ? ದಯವಿಟ್ಟು ಮದುವೆ ಆಗಿ. ದಯವಿಟ್ಟು ಇನ್ನೂ ಖುಷಿಯಾಗಿರ್ತೀರಾ ಅಂತ. ಇನ್ನೂ ಖುಷಿ. ವಿನಯ್ ಹೇಳಿ ನನ್ನ ಆನ್ಸರ್. ಮಜಾ ಆಗ್ಯಾ. ಓಕೆ ಆನ್ಸರ್ ಹೇಳೋಣ. ಮತ್ತೆ ಅದೇ ಇವ್ರು ವಿನಯ್ ವಿನಯ್ ಹೇಳಿರೋದು. ಗಿರಿ ನನಗೆ ಆನ್ಸರ್ ಗಿರಿ ಯಾವ ಇವೆಲ್ಲ ಬೇಡ ಅಂದ್ರೆ ಬಿಡಲ್ಲ ಅಂತಾರೆ. ಇವನಲ್ಲಿ ಅಣ್ಣ ಸರ್ ಇದೊಂದು ಕ್ಯಾರೆಕ್ಟರ್ ಮಾಡ್ಸಿ ಅಣ್ಣ ಅಂದ್ರೆ ಹೆಂಗೆ ಸರ್ ಇದು? ಕಂಗ್ರಾಚುಲೇಷನ್ ಬ್ರದರ್. ಓ ಮಜಾ ಇದೆ ಇದು. ಮನೀಶ್ ಆಗಿರಿ ನೋಡಕ್ಕೆ ಇಬ್ರು ಅಣ್ಣ ತೆಗಿತಾರೆ. ಏಯ್ ನೋಡ್ಬೇಕಾ ಈ ಗಿರಿ ನಿಮ್ಗೆ ತಂಗಿ ಸಿಕ್ಕಿದ್ದು ನೀವೇನ್ ಮೇಲೆ ಅಣ್ಣ ಅಂತ ಕರಿಬಹುದು. ಏನ್ ಹೇಳ್ತಿದೀವಿ ಅಂದ್ರೆ ಸಿನಿಮಾ ನೋಡಿ. ಸಿನಿಮಾ ನೋಡಿ. ಎಸ್ ಸರ್. ಯಾಕಣ್ಣ?